ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನನ್ನ ಜೊತೆ ಇಬ್ರು ವಿಶೇಷ ಅತಿಥಿಗಳಿದ್ದಾರೆ. ಒಬ್ರು ಎಸ್ ಪ್ರಭಾಕರ್ ಸರ್, ಇನ್ನೊಬ್ರು ಅಂಬಣ್ಣ ಅರೋಳಿಕರ್ ಸರ್. ಇವರಿಬ್ರು ಸಹ ಕಳೆದ 30 ವರ್ಷಗಳಿಂದ ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ. ಸೊ ಏನು ಕಳೆದ 3 ದಶಕಗಳಿಂದ ನಡೆದಿದೆ ಈ ಒಳ ಮೀಸಲಾತಿ ಏನ್ ತಾರ್ಕಿಕ ಅಂತ್ಯ ಕಾಣ್ತು ಅನ್ನುವ ಮಟ್ಟದಲ್ಲಿ ಸರ್ಕಾರ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ಒಳ ಮೀಸಲಾತಿಯನ್ನ ಜಾರಿ ಮಾಡ್ಲಿಕ್ಕೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಆದೇಶದ ನಂತರ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ರಚನೆ ಮಾಡುತ್ತೆ. ಸೊ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿಯನ್ನ ಸಿದ್ಧಪಡಿಸ್ತಾರೆ. ಆ ವರದಿ ಸರ್ಕಾರ ಕೊಡ್ತಾರೆ. ಸರ್ಕಾರ ಜಾರಿ ಮಾಡುವಾಗ ಒಂದು ರೀತಿಯಲ್ಲಿ ಒಂದು ಸಮುದಾಯಕ್ಕೆ ಬಹಳ ಮುಖ್ಯವಾಗಿ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದೆ ಅಂತಾನೆ ಹೇಳ್ಬೋದು. ಈಗ ಅದನ್ನ ತರಾತುರಿಯಲ್ಲಿ ಜಾರಿ ಮಾಡ್ಲಿಕ್ಕೆ ನಿಂತಿದ್ದಾರೆ. ಈಗಾಗಲೇ ಅದನ್ನ ಅನುಮತಿಯನ್ನು ಪಡೆದಿದ್ದಾರೆ ಕ್ಯಾಬಿನೆಟ್ ನಲ್ಲಿ. ಈಗ ಅದನ್ನ ರಾಜ್ಯಪಾಲರ ಸಹಿ ಕಳಿಸಿದ್ದಾರೆ. ಆದ್ರೆ ರಾಜ್ಯಪಾಲರು ಅದನ್ನ ಸ್ವಲ್ಪ ಅದ್ರಲ್ಲಿ ಏನೋ ತೊಡಕುಗಳಿದೆ ಅಂತ ಹೇಳಿ ವಾಪಸ್ ಕಳಿಸಿದ್ದಾರೆ. ಅದನ್ನ ಮತ್ತೆ ಮರು ಪರಿಶೀಲನೆ ಮಾಡಿ ಅಂತ ಕಳಿಸಿದ್ದಾರೆ. ಈಗ ಮತ್ತೆ ಇನ್ನೊಂದ್ 2-3 ದಿನದಲ್ಲಿ ಕಳಿಸ್ಬೋದು ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ಸಹಿಗೆ. ರಾಜ್ಯಪಾಲರು ಅದನ್ನ ತಡೆ ಹಿಡಿಬಹುದು ಅಥವಾ ಜಾರಿ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ರಾಜ್ಯಪಾಲರ ಕೈಯಲ್ಲಿದೆ ಈಗ ಅಂತಿಮವಾಗಿ ಒಳ ಮೀಸಲಾತಿ ಜಾರಿ. ಬಹಳ ಮುಖ್ಯವಾಗಿ ಒಳ ಮೀಸಲಾತಿಯಲ್ಲಿ ರಾಜ್ಯ ಸರ್ಕಾರ ABCD ಅಂತ ಗ್ರೂಪ್ ಗಳನ್ನ ಮಾಡ್ತು. ABCD ಗಳಿಗೆ ಅದರಲ್ಲಿ ಎಡಗೈ ಸಮುದಾಯಕ್ಕೆ 6% ಕೊಡ್ತು. ಒಟ್ಟಾರೆ ಇರುವ ಪರಿಶಿಷ್ಟ ಜಾತಿಯಲ್ಲಿರುವಂತಹ 17% ಮೀಸಲಾತಿಯಲ್ಲಿ ಎಡಗೈ ಸಮುದಾಯಕ್ಕೆ 6, ಬಲಗೈ ಸಮುದಾಯಕ್ಕೆ 5.5, ಇನ್ನು ಲಂಬಾಣಿ, ಬೋವಿ, ಕೊರಚ, ಕೊರಮ ಈ ರೀತಿಯ ಒಂದು ಸಂಬಂಧಿತ ಸಮುದಾಯಗಳಿಗೆ 4.5, ಇನ್ನು ಈ ಮೇಲಿನ ಸೇರದ ಒಟ್ಟಾರೆ ಅಲೆಮಾರಿ ಸಮುದಾಯಗಳಿಗೆ 1% ಕೊಡ್ತು. ಈಗ ಸರ್ಕಾರ ಆ 1% ಅನ್ನ ತೆಗ್ದಿ 6-5-5 ಅನ್ನ 6 ಮತ್ತೆ 6-5 ಅನ್ನ ಮಾಡಿದೆ. ಸೊ ಇದು ಎಷ್ಟು ಸರಿ, ಈಗ ರಾಜ್ಯ ಸರ್ಕಾರದ ತೀರ್ಮಾನ ಎಷ್ಟು ಸರಿ, ಇವೆಲ್ಲದನ್ನು ನಾವು ಚರ್ಚೆ ಮಾಡ್ಬೇಕು. ಮತ್ತೆ ರಾಜ್ಯಪಾಲರು ಯಾಕೆ ವಾಪಸ್ ಕಳಿಸಿದ್ರು ಇದನ್ನು ಸಹ ನಾವು ಚರ್ಚೆ ಮಾಡ್ಬೇಕು. ನನ್ನ ಮೊದಲನೇ ಪ್ರಶ್ನೆ ಸರ್ ಪ್ರಭಾಕರ್ ಸರ್ ನಿಮಗೆ, ಈಗ ರಾಜ್ಯ ಸರ್ಕಾರ ನೀವು ಸಹ ಕಳೆದ 3 ದಶಕಗಳ ಹೋರಾಟಗಳನ್ನ ನೀವು ಗಮನಿಸ್ತಾ ಬಂದಿದ್ದೀರಾ. ಒಳ ಮೀಸಲಾತಿ ಜಾರಿಗಾಗಿ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿದೆ. ಅಲೆಮಾರಿ ಸಮುದಾಯಗಳು, ಅದರಲ್ಲೂ ತಬ್ಬಲಿ ಸಮುದಾಯಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಈಗಲೂ ಹೋರಾಟ ಮಾಡ್ತಿದ್ದಾರೆ. ಆದ್ರೆ ಅವರಿಗೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ. ಸೊ ಒಟ್ಟಾರೆಯಾಗಿ ನಿಮ್ಮ ವ್ಯೂ ಪಾಯಿಂಟ್ ಏನ್ ಸರ್ ಇದಕ್ಕೆ? ಈ ಒಟ್ಟಾರೆ ಸರ್ಕಾರ ಈಗೇನು ಒಂದು ನಿರ್ಧಾರ ತಗೊಂಡಿದೆ, ಆಗಸ್ಟ್ 19ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿಯ ಪ್ರಮಾಣವನ್ನು ಹಂಚಿಕೆ ಮಾಡಿ ಏನೋ ಒಂದು ನಿರ್ಧಾರ ಮಾಡ್ತು. ಆಗಸ್ಟ್ 25ನೇ ತಾರೀಕು ಅದೇನು ಒಂದು ಜೀವನ ಸರ್ಕಾರಿ ಆದೇಶವನ್ನು ಹೊರಡಿಸಿ ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನ ಒಂದು ಕಾಯ್ದೆಯನ್ನಾಗಿ ಮಾಡಿ ಇವತ್ತೇನು ಜಾರಿ ಮಾಡಿದೆ. ಇದು ಶುದ್ಧ ಅವೈಜ್ಞಾನಿಕವಾದಂತಹ ಒಂದು ಒಳ ಮೀಸಲಾತಿ ವರ್ಗೀಕರಣ. ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದ್ರೆ 1/8/2024 ಏನು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ನಿರ್ದೇಶನ ನೀಡ್ತು, ಜಡ್ಜ್ಮೆಂಟ್ ನೀಡ್ತು, ಅದು ಸಂವಿಧಾನದ ಭಾಗ ಆಗೋಗಿದೆ. ಇವಾಗ ಮುಖ್ಯವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿದ ಏನ್ ತೀರ್ಪಿದೆ ಅದು ಯಾವ ಸಮುದಾಯಗಳು ಕಳೆದ 75 ವರ್ಷಗಳಿಂದ ಮೀಸಲಾತಿಯನ್ನ ಪಡೆದಿಲ್ವೋ ಅವುಗಳಿಗೆ ಒಳ ಮೀಸಲಾತಿಯಲ್ಲಿ ಪ್ರಮಾಣದಲ್ಲಿ ಹೆಚ್ಚು ಹಂಚಿಕೆಯನ್ನ ಮಾಡ್ಬೇಕು, ಪ್ರಮಾಣವನ್ನ ಜಾಸ್ತಿ ಮಾಡ್ಬೇಕು, ಮತ್ತೆ ಅವುಗಳಿಗೆ ಆದ್ಯತೆ ಕೊಡ್ಬೇಕಂತ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಒಟ್ಟಾರೆ ತೀರ್ಪಲ್ಲಿತ್ತು ಸಾರಾಂಶ. ಈಗ ಏನು ಈ ಕಾರಣಕ್ಕೋಸ್ಕರ ಏನ್ ಮಾಡ್ತು ಕರ್ನಾಟಕ ಸರ್ಕಾರ, ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಏಕ ಸದಸ್ಯ ಆಯೋಗವನ್ನ ಏನ್ ಮಾಡ್ತು. ಆ ಆಯೋಗದ ವರದಿ ಅತ್ಯಂತ ವೈಜ್ಞಾನಿಕವಾದಂತ ಒಂದು ವರದಿ. ಅದು ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಮುಖ್ಯವಾಗಿ ಇಟ್ಟುಕೊಂಡು ಕರ್ನಾಟಕದ ಸಾಮಾಜಿಕ ಸ್ಥಿತಿಗತಿಗಳು, ಕರ್ನಾಟಕದ ಸಮುದಾಯಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿ ನೀಡಿದಂತ ಒಂದು ಅತ್ಯಂತ ವೈಜ್ಞಾನಿಕ ಮತ್ತು ವಸ್ತುನಿಷ್ಠವಾದಂತ ಒಂದು ವರದಿ ಏನಿತ್ತು, ಆ ವರದಿಯನ್ನ ಬದಿಗಿಟ್ಟು ಆ ವರದಿಯನ್ನ ಸೂಪರ್ ಸೀಡ್ ಮಾಡಿ ಬಲಿಷ್ಠ ಸಮುದಾಯಗಳನ್ನು ಓಲೈಸುವ ಏಕೈಕ ಕಾರಣಕ್ಕೋಸ್ಕರ ಕರ್ನಾಟಕ ಸರ್ಕಾರ ಏನು ತೀರ್ಮಾನ ಮಾಡಿದೆ, ಇದು ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ನಂಬರ್ 1. ಎರಡನೇದು, ಏನು ನಮ್ಮ ಸಂವಿಧಾನ ಹೇಳ್ತದೆ, ಮುಖ್ಯವಾಗಿ ಮೀಸಲಾತಿ ಅಂತಂತಂದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿದಿರುವಿಕೆಯನ್ನ ಹೋಗಲಾಡಿಸುವ ಒಂದು ಉಪಕ್ರಮ. ಈ ಉಪಕ್ರಮಕ್ಕೆ ಕರ್ನಾಟಕ ಸರ್ಕಾರ ಒಂದು ಬಗೆಯಲ್ಲಿ ಅನ್ಯಾಯವನ್ನ ಮಾಡಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂಬಣ್ಣ ಅವರಾಗಿರ್ಬೋದು, ಇಡೀ ಎಡಗೈ ಸಮುದಾಯ ಕಳೆದ 35 ವರ್ಷದಿಂದ ಏನು ಹೋರಾಟ ಮಾಡ್ಕೊಂಡು ಬಂತು, ಆ ಹೋರಾಟಕ್ಕೆ ಏನೇನ್ ಫಲ ಸಿಕ್ತು ಅನ್ನೋ ಹಂತದಲ್ಲಿ ಈ ತರದ ಒಂದು ತುಂಬಾ ಅಬದ್ಧವಾದಂತ ಒಂದು ತೀರ್ಮಾನವನ್ನ ಕರ್ನಾಟಕ ಸರ್ಕಾರ ಏನ್ ತೆಗೆದುಕೊಂಡಿದೆ. ಇದು ಕೇವಲ
ಕೇವಲ ಎಡಗೈ ಮತ್ತು ಅಲೆಮಾರಿ ಸಮುದಾಯಗಳನ್ನು ವಂಚಿತ ಅಷ್ಟೇ ಅಲ್ಲ, ಯಾರು ಸಂವಿಧಾನವನ್ನು ಪ್ರೀತಿಸ್ತಾರೆ, ಯಾರು ಸಾಮಾಜಿಕ ನ್ಯಾಯವನ್ನು ಪ್ರೀತಿಸ್ತಾರೆ, ಯಾರು ಸಾಮಾಜಿಕ ನ್ಯಾಯವನ್ನು ಬಯಸ್ತಾರೆ, ಅವರಿಗೆ ಈ ಕರ್ನಾಟಕ ಸರ್ಕಾರದ ತೀರ್ಮಾನ ಏನಿದೆ ಇದು ಒಂದು ದೊಡ್ಡ ವಂಚನೆಯನ್ನ ಮಾಡಿದೆ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಅಮ್ಮಣ್ಣ ಸರ್, ಈಗ ಪ್ರಭಾಕರ್ ಸರ್ ಹೇಳ್ತಿದ್ರು ಕರ್ನಾಟಕ ಸರ್ಕಾರ ಈ ವಂಚನೆ ಮಾಡಿದೆ ಅಂತ. ನೀವು ಸಹ ಈ ಒಳ ಮೀಸಲಾತಿ ಹೋರಾಟದಲ್ಲಿ ಇದರಲ್ಲಿ ರಾಜ್ಯ ಸಂಚಾಲಕರಾಗಿದ್ದೀರಾ. 3 ದಶಕಗಳಿಂದನೂ ಸತತವಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರ್ತಾ ಈ ಹೋರಾಟಗಳನ್ನ ಮಾಡ್ತಾ ಬಂದಿರಾ. ರಾಜ್ಯ ಸರ್ಕಾರ ಎಷ್ಟಾದ್ರೂ ಅದನ್ನ ಜಾರಿ ಮಾಡಲಿಲ್ಲ. ಸುಪ್ರೀಂ ಕೋರ್ಟಿನ ತೀರ್ಪಿನ ಮೇರೆಗೆ ಅವರು ಜಾರಿ ಮಾಡಿದ್ರು. ಆದ್ರೆ ಅವತ್ತು ತೀರ್ಪು ಬಂದಾಗ, ಏನು ಸಚಿವ ಸಂಪುಟದಲ್ಲಿ ಕ್ಯಾಬಿನೆಟ್ ನಲ್ಲಿ ಅಪ್ರೂವ್ ಆಗಿ ಅದು ಬಂದಾಗ ಒಳ ಮೀಸಲಾತಿ 665, ಸೊ ಇದಕ್ಕಿಂತ ಹಿಂದೆ ಏನು ನಾಗಮೋಹನ್ ದಾಸ್ ಅವ್ರ ಕಮಿಟಿ ರಿಪೋರ್ಟ್ ಕೊಟ್ಟಿದಾರಲ್ಲ, ಆ ರಿಪೋರ್ಟ್ ಅಲ್ಲಿ ಕೆಲ ಎಡಗೈ ಸಮುದಾಯ, ಕೆಲ ಮಾದಿಗ ಸಮುದಾಯಗಳು ನಮಗೆ 6.5 ಬೇಕು ಅಂತ ಕೆಲವರು ಹೋರಾಟ ಮಾಡಿದ್ದು ಹೌದು. ಕೆಲವರು ಅದಕ್ಕೆ ಪ್ರೆಸ್ ಮೀಟ್ ಗಳು ಮಾಡಿ ನಮಗೆ 6% ಸಾಲ ಎಲ್ಲ ಜಾಸ್ತಿ ಬೇಕು ಅಂತ ಅಂದಿದ್ದು ಹೌದು. ಸೊ ಇದನ್ನ ಯಾವ ರೀತಿಯಲ್ಲಿ ನೋಡ್ಬೇಕಾಗುತ್ತೆ ಸರ್? ಯಾಕಂದ್ರೆ ಈಗಾಗಲೇ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ. ಒಂದು, ಈಗ ಮಾದಿಗ ಸಮುದಾಯಕ್ಕೂ ಅನ್ಯಾಯ ಆಗಿದೆ ಅಂತ ಬಹಳಷ್ಟು ಜನ ಮಾತಾಡಿರೋರು ಇದ್ದಾರೆ ಈಗಾಗಲೇ. ನೀವು ಸಹ ಅವ್ರ ವಿರುದ್ಧನೂ ಮಾತಾಡಿದೀರಾ, ಅವ್ರ ಜೊತೆಗೂ ಹಿಂದೆ ಎಲ್ಲ ಪ್ರೊಟೆಸ್ಟ್ ಮಾಡಿದಿರಾ, ಎಲ್ಲ ನಡೆದಿದೆ. ಇದನ್ನ ಯಾವ ರೀತಿ ನೋಡ್ಬೇಕು? ಮನೋಜ್, ಆಕ್ಚುಲಿ ಒಳ ಮೀಸಲಾತಿ ಹೋರಾಟವನ್ನ ಮಾದಿಗ ಸಂಬಂಧಿತ ಜಾತಿಗಳು ಮುಂಚೂಣಿಯಲ್ಲಿದ್ದು ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ಇಡೀ ಕರ್ನಾಟಕ ಗೊತ್ತಿದೆ. ಬಟ್ ಈ ಹೋರಾಟವನ್ನ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಬಿಜೆಪಿ ಹೋರಾಟ ಅಂತನೋ, ಅಥವಾ ಬಿಜೆಪಿ ಹೋರಾಟದಲ್ಲಿ ಹೋರಾಟ ಮಾಡಿದಾಗ ಕಾಂಗ್ರೆಸ್ ಅಂತನೋ ಜೆಡಿಎಸ್ ಅಂತನೋ ಈ ತರ ವಿವಿಧವಾಗಿರ್ತಕ್ಕಂಥ ಪಟ್ಟಿಗಳನ್ನು ಕಟ್ಟಿದ್ರು. ಕಳೆದ 2023 ಏನು ಹೋರಾಟ ನಡೀತು, ಎಲ್ಲ ಸಂಘಟನೆಗಳು ಒಟ್ಟಾಗಿ ಒಂದೇ ಬೇಡಿಕೆಗೆ ನಡೆದಾಗ 3 ಪಕ್ಷಗಳು ಸರ್ವಾನುಮತದಿಂದ ಒಪ್ಪಿತು. ಇದು ನಮಗೆ ಸಿಕ್ಕಿರ್ತಕ್ಕಂಥ ತಡವಾಗಿ ಆದ್ರೂ ನಮ್ಗೆ ಸಿಕ್ಕಿರ್ತಕ್ಕಂಥ ನೈತಿಕ ಬೆಂಬಲ. ಈ ಬೆಂಬಲವನ್ನ ಸಿದ್ದರಾಮಯ್ಯನ ಸರ್ಕಾರ ಯಥಾವತ್ತಾಗಿ ಜಾರಿ ಮಾಡೋದ್ರ ಮೂಲಕ ಸಾಮಾಜಿಕ ನ್ಯಾಯಕ್ಕೆ ಒಂದು ದೊಡ್ಡ ಮಟ್ಟದ ಗೆಲುವನ್ನು ಕೊಡ್ತದಂತ ನಿರೀಕ್ಷೆ ಆಗಿತ್ತು. ಆ ಗೆಲುವಿನ ನಿರೀಕ್ಷೆ ಅತ್ಯಂತ ಸುಳ್ಳಾಗಿದೆ, ಹುಸಿಯಾಗಿದೆ. ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ ಎಡ ಸಮುದಾಯಗಳಷ್ಟೇ ಅಲ್ಲ, ಅಲೆಮಾರಿ ಸಮುದಾಯಗಳು ತೀರಾ ನೊಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ನಮಗೆ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಕಾಯ್ದೆ ಆದ ನಂತರ ವಿಶೇಷವಾಗಿ ವಿದ್ಯೆ, ಉದ್ಯೋಗ ಮತ್ತು ನೇಮಕಾತಿ ಮತ್ತೆ ಬಡ್ತಿ ಮತ್ತು ಬ್ಯಾಕ್ಲಾಗ್ಗಳಲ್ಲಿ ರಿಸರ್ವೇಶನ್ ಕೊಡಬೇಕಾಗಿತ್ತು. ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಕೊಟ್ಟಿದ್ದಾರೆ, ತೆಲಂಗಾಣದಲ್ಲಿ ಕೊಟ್ಟಿದ್ದಾರೆ, ಪಂಜಾಬ್ ಅಲ್ಲಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟ ನಂತರ ಕೂಡ ಸಿದ್ದರಾಮಯ್ಯನವರು ಬಡ್ತಿಯಲ್ಲಿ ಬರಂಗಿಲ್ಲ, ನಿಮ್ಮ ಆರ್ಥಿಕವಾಗಿರ್ತಕ್ಕಂಥ ಅನುದಾನ ಹಂಚಿಕೆಯಲ್ಲಿ ಬರಂಗಿಲ್ಲ ಅನ್ನೋ ಒಂದು ತಗಾರಿಯನ್ನು ತೆಗೆದಿದ್ದಾರಲ್ಲ. ಒಳಗಡೆ ಎಷ್ಟೇ ಜನ ಮಾತಾಡಿದ್ರು ಕೂಡ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಗಿ ಸಿದ್ದರಾಮಯ್ಯ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ, ನಿಖರವಾಗಿರ್ತಕ್ಕಂಥ, ನಿಷ್ಠುರವಾಗಿರ್ತಕ್ಕಂಥ, ವಸ್ತುನಿಷ್ಠವಾಗಿರ್ತಕ್ಕಂಥ, ನ್ಯಾಯೋಚಿತವಾಗಿರ್ತಕ್ಕಂಥ, ನ್ಯಾಯಸಮ್ಮತವಾಗಿರ್ತಕ್ಕಂಥ ನಿಲುವನ್ನ ತೆಗೆದುಕೊಳ್ಬೇಕಾಗಿತ್ತು. ಈ ನಿಲುವನ್ನ ನಾವು ಆಗಸ್ಟ್ 19ಕ್ಕೆ ಪ್ರಶ್ನೆ ಮಾಡಿದೀವಿ. ಆಕ್ಚುಲಿ ನಾಗಮೋಹನ್ ದಾಸ್ ಅವರ ಶಿಫಾರಸನ್ನ ಯಥಾವತ್ತಾಗಿ ಜಾರಿ ಮಾಡಿದ್ರೆ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಕ್ಷೋಭೆ ಶುರು ಆಗ್ತಿರ್ಲಿಲ್ಲ. ಬಟ್ ನಾಗಮೋಹನ್ ದಾಸ್ ಅವರ ವರದಿಗೆ ಮಾಡಿರ್ತಕ್ಕಂಥ ಖರ್ಚು, ಆ ಪಟ್ಟಿರ್ತಕ್ಕಂಥ ಪರಿಶ್ರಮನೆಲ್ಲ ಒಳಲ್ಲಿ ಹುಣಚೆಡು ತೊಳೆದಂಗ ಆಯ್ತು. ಅವತ್ತೇ ನಮ್ಮ ಎಡ ಸಮುದಾಯ ಆಗ್ಲಿ, ಅಲೆಮಾರಿ ಸಮುದಾಯಗಳಾಗಿ ನೇರವಾಗಿ ಅದನ್ನು ಪ್ರತಿಭಟಿಸಿದ್ರು. ಬಲಗೈ ಸಮುದಾಯಗಳು ಇದನ್ನ ಒಲ್ಲದ ಮನಸ್ಸಿಂದ ಒಪ್ಪಿದ್ರು ಕೂಡ ಅನಿವಾರ್ಯವಾಗಿ ನಮ್ಮ ಪರ್ಸೆಂಟೇಜ್ ಹೆಚ್ಚಾಗಬೇಕು, ನಾವು ಕಡಿಮೆ ಇಲ್ಲ, ಹೆಚ್ಚಿಲ್ಲ ಅಂತ ನಾಗಮೋಹನ್ ದಾಸ್ ಅವ್ರನ್ನ ವಿರೋಧ ಮಾಡಿದ್ರು, ಸದಾಶಿವ ಅವ್ರನ್ನ ವಿರೋಧ ಮಾಡಿದ್ರು. ಮತ್ತೆ ಅದಕ್ಕಿಂತ ಮುಂಚೆ ಮಾಧುಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಎಲ್ಲರೂ ವಿರೋಧ ಮಾಡಿದ್ರು. ಬಟ್ ಮಾದಿಗ ಸಮುದಾಯ ಮಾತ್ರ ಅತ್ಯಂತ ತ್ಯಾಗಜೀವಿ ಸಮುದಾಯ, ಅತ್ಯಂತ ಒಂದು ಮಾನವೀಯ ಮೌಲ್ಯಗಳನ್ನ, ಒಂದು ಮಾನವ ಹಕ್ಕುಗಳ ಹೋರಾಟವನ್ನು ಭಾವಿಸಾಗಿದ್ದರಿಂದ ತಲತಲಾಂತರಗಳಿಂದ ಸುಮಾರು 75 ವರ್ಷಗಳ ಮೀಸಲಾತಿಯಲ್ಲಿ ನಮಗೆ ತೊಂದರೆ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ 6% ಅಥವಾ 5.5% ಕೊಟ್ಟರು ಸಾಕು, ಪರವಾಗಿಲ್ಲ, ಅಣ್ಣ ತಮ್ಮಂದ್ರು ಹಂಚಿಕಂತಿಂದ ನಾನು ಬಹುದೊಡ್ಡ ಆಶಯವನ್ನ ಸುಮಾರು ಸಲ ಎಲ್ಲ ಸರ್ಕಾರಗಳಿಂದ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ಈ ವಿಷಯಗಳನ್ನ ಮುಕ್ತವಾಗಿ ನೇರವಾಗಿ ಮುಖಾಮುಖಿ ಭೇಟಿಯಾದ ಕೂಡ ನಾಗಮೋಹನ್ ದಾಸ್ ಅವರ ವರದಿಯನ್ನ ನಾನು ಯಥಾವತ್ತಾಗಿ ಜಾರಿ ಮಾಡ್ತಾ ಅಂತ ಹೇಳ್ತಿದ್ರು. ಆದ್ರೆ ಆಗಸ್ಟ್ 19ಕ್ಕೆ ಅವ್ರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅವ್ರ ವಿರುದ್ಧ ಆಯ್ತು. ಅದು ವಿರುದ್ಧ ಅಂತ ಅವ್ರು ಒಪ್ಕೊಂಡು, ಇದು ರಾಜಕೀಯ ತೀರ್ಮಾನ ಅಂತಾರೆ. ರಾಜಕೀಯ ತೀರ್ಮಾನ ಅಂದ್ರೆ ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡದೇ ತೀರ್ಮಾನ ಅಲ್ವಾ? ಸಣ್ಣ ಪುಟ್ಟ ಸಮುದಾಯಗಳು ಒಂದಷ್ಟು ಮಟ್ಟಿಗೆ ಬೇಸರ ವ್ಯಕ್ತಪಡಿಸಿರ್ಬೋದು, ಎತ್ತು ತಿಂದವ್ರು ಇನ್ನೂ ಎತ್ತು ತಿನ್ಬೇಕನ್ನೋ ಆಸೆ ಇರ್ತದೆ. ಇದನ್ನ ಸರಿದೂಗಿಸಿ ಸರಿಪಡಿಸಿ ಅದನ್ನ ಕನ್ವಿನ್ಸ್ ಮಾಡ್ತಕ್ಕಂಥ ಜವಾಬ್ದಾರಿನ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಅದರ ಬಗ್ಗೆ ತೀರಾ ಅಸಮಾಧಾನ ಇದೆ, ಪಕ್ಷದಲ್ಲೂ ಅಸಮಾಧಾನ ಇದೆ, ನಮ್ಮ ಸಮುದಾಯದ ಸಚಿವರಿಗೂ ಅಸಮಾಧಾನ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬುದ್ಧಿಜೀವಿ ವರ್ಗಗಳಂತ ನಾವ್ ಯಾರಂತೀವಿ, ಅಥವಾ ಪ್ರಗತಿಪರ ಯಾರಂತೀವಿ, ನ್ಯಾಯನ ಕೋರ್ತಕ್ಕಂಥವ್ರು ಯಾರಿದ್ದೀವಿ, ಸಂವಿಧಾನದಲ್ಲಿ ನಂಬಿಕೆ ಇಟ್ಟವ್ರು ಎಲ್ಲರೂ ವಿರೋಧ ಮಾಡ್ತಾರೆ. ಅದಕ್ಕೋಸ್ಕರ ಈಗ ರಾಜ್ಯಪಾಲರು ಕಳಿಸಿರ್ತಕ್ಕಂಥ ಒಂದು ತಿರಸ್ಕಾರದ ವರದಿಯನ್ನ ಅಥವಾ ರಿಜೆಕ್ಟ್ ಮಾಡಿರ್ತಕ್ಕಂಥ, ಅಥವಾ ಅದನ್ನ ಒಪ್ಪಲಾರ್ದೇ ವಾಪಸ್ ಕಳಿಸಿ ಕ್ಲಾರಿಫಿಕೇಶನ್ ಕೇಳಿದ್ರಲ್ಲಿ ಈಗಲಾದ್ರೂ ಪಶ್ಚಾತ್ತಾಪ ಪಟ್ಟುಕೊಂಡು ತಿದ್ದುಕೊಳ್ಳಿಕ್ಕೆ ದೊಡ್ಡ ಅವಕಾಶ ಇದೆ.
ಸುಪ್ರೀಂ ಕೋರ್ಟ್ ಕೊಟ್ಟಾಗೂ ಮತ್ತೆ 1.5 ವರ್ಷ ಮಾಡಿದ್ರು ಇವರು. ಅವ್ರ ಪ್ರಣಾಳಿಕೆಯಲ್ಲಿ ಬರ್ಕೊಂಡ ನಂತರ 1 ವರ್ಷ ಮಾಡಿದ್ರು. ಇಷ್ಟೆಲ್ಲ ಮಾಡಿದ ನಂತರ ರಾಜ್ಯಪಾಲರು ಅಂಗೀಕಾರ ಮಾಡಿಲ್ಲ ಅಂದ್ರೆ ಮತ್ತೆ ಸಮುದಾಯ ಸಂಘಟನೆಗಳು ಅಥವಾ ಎಡ ಸಂಘಟನೆಗಳು ಅಥವಾ ಬಲಗೈ ಸಮುದಾಯಗಳು ಇವತ್ತು ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ಬೇಕಾ, ಬೀದಿಯಲ್ಲಿ ನಿಂತು ಪ್ರಶ್ನೆ ಮಾಡ್ಬೇಕಾ? ಇದನ್ನ ಈಗಲಾದರೂ ಕರ್ನಾಟಕ ಸರ್ಕಾರ, ಅದರಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಕೂಡಲೇ ಬಡ್ತಿ ಮೀಸಲಾತಿಯನ್ನ ಮತ್ತು ಬ್ಯಾಕ್ಲಾಗ್ಗಳನ್ನ ಮತ್ತೆ ಆರ್ಥಿಕವಾಗಿರ್ತಕ್ಕಂಥ ಅನುದಾನಗಳನ್ನ ಹಂಚಿಕೆ ಮಾಡ್ತಕ್ಕಂಥದ್ದನ್ನ ಕೊಟ್ಬಿಟ್ರೆ ಈ ರಾಜ್ಯದಲ್ಲಿ ಮತ್ತೊಂದ ಅಪಸ್ವರ ಬರ್ಲಿಕ್ಕಿಲ್ಲ ಅನ್ನೋದು ನನ್ನ ನಂಬಿಕೆ. ಅದಕ್ಕೋಸ್ಕರ ಇದರಲ್ಲಿ ಮತ್ತೆ ಎಡವಟ್ಟಾದ್ರೆ ಮತ್ತೆ ಪ್ರತಿಪಕ್ಷಗಳು ಇದ್ರ ವಿರುದ್ಧ ಬರ್ತಾರೆ, ಮತ್ತೆ ಎಡಗೈ ಸಮುದಾಯಗಳು ಮತ್ತೆ ಬೇರೆ ಬೇರೆ ಸಮುದಾಯಗಳು ಇದ್ರ ಬಗ್ಗೆ ಮಾತಾಡ್ಬೇಕಾಗ್ತದೆ. ಈ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಾರ್ತಕ್ಕಂಥ ಜವಾಬ್ದಾರಿ ಸಿದ್ದರಾಮಯ್ಯನವ್ರ ಮೇಲೆ ಇದೆ. ಅದ್ ಎಷ್ಟು ಸಮರ್ಥವಾಗಿ ಮಾಡ್ತಾರೆ ಅನ್ನೋದು ಕೂಡ ಅವ್ರಿಗೊಂದು ದೊಡ್ಡ ಅಗ್ನಿ ಪರೀಕ್ಷೆ. ಖಂಡಿತ ಒಳ ಮೀಸಲಾತಿ ಅಂದ್ರೇನೆ ಇದು ನುಂಗಲಾರದ ತುತ್ತು, ಬಿಸಿ ತುಪ್ಪ ಇದು. ಬಟ್ ಬಿಸಿ ತುಪ್ಪ ಮಾಡ್ಕೊಂಡಿದ್ದು ಈ ರಾಜಕಾರಣ, ಈ ಕಲುಷಿತ ರಾಜಕಾರಣ. ಸಂವಿಧಾನಿಕವಾಗಿರ್ತಕ್ಕಂಥ ಮೌಲ್ಯಗಳನ್ನು ಎತ್ತಿಡಬೇಕನ್ನೋ ಏಕೈಕ ಆಶಯ ಇವ್ರದಾಗಿದ್ರೆ ಯಾವುದೇ ತಕರಾರಿಲ್ಲಾರ್ದಾನೆ ಇದನ್ನು ಜಾರಿ ಮಾಡ್ತಿದ್ರು. ಪಕ್ಕದ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಸರ್ಕಾರ ಇದೆ, ತೆಲುಗುದೇಶಂ. ಬಟ್ ಇವರು ಓವರ್ ಆಲ್ ಆಗಿ ಒಂದು ಅಪಸ್ವರ ಬರ್ಲಾರ್ದಂಗೆನೆ ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥ ಪರಿಸ್ಥಿತಿ ಇರೋ ಕಾಲಕ್ಕೆ ಅಲೆಮಾರಿಗಳು ಪ್ರತ್ಯೇಕಿಸೋದು. ನನಗೆ ಏನು ಆಕ್ಚುಲಿ ಹೋರಾಟದಿಂದ ಅಂದ್ರೆ ಎಲ್ಲ ಸಮುದಾಯಗಳು ಎಚ್ಚೆತ್ತುಕೊಂಡಿದ್ದಾರೆ. ಬಟ್ ಎಚ್ಚೆತ್ತುಕೊಂಡು ಅವ್ರು ಬೀದಿಗೆ ನಿಲ್ಬೇಕನ್ನೋದು ಬಯಸ್ತದ ಈ ಸರ್ಕಾರ. ಸಂವಿಧಾನವನ್ನ ದಿನನಿತ್ಯ ಪಠನ ಮಾಡ್ತಕ್ಕಂಥ ಮನಸ್ತುತಿ ಮಾಡ್ತಕ್ಕಂಥ ಇವರು ಸಂವಿಧಾನ ಬಗ್ಗೆ ನಮ್ಮಂತವ್ರು ಮಾತಾಡ್ತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥ ಎಷ್ಟು ಸರಿ ಅನ್ನೋ ಒಂದು ದೊಡ್ಡ ಮಟ್ಟದ ಅಸಮಾಧಾನ, ಆಕ್ರೋಶ ಮಡುಗಟ್ಟಿದೆ. ಇದು ಯಾವ ರೀತಿಯಾಗಿ ಹೊರಹೊಮ್ಮುತ್ತದೋ ಗೊತ್ತಿಲ್ಲ. ಅದರ ಪಶ್ಚಾತ್ತಾಪ ಈಗಾಗಲೇ ಸಿದ್ದರಾಮಯ್ಯ ಅವರು ಅನುಭವಿಸಿಲ್ಲ. ಸದಾಶಿವ ಆಯೋಗವನ್ನ ಮಾತಾಡ್ತೀನಿ, ಮತ್ತೆ ತಗೊಂತೀನಿ. ಪ್ರಭಾಕರ್ ಸರ್, ಈಗ ಅಂಬಣ್ಣ ಸರ್ ಹೇಳ್ತಾ ಇದ್ರು ಬಡ್ತಿ ಮೀಸಲಾತಿ ವಿಚಾರವಾಗಿಯೂ ಸಿದ್ದರಾಮಯ್ಯನವರು ಈಗ ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅಂತ. ಅಂಡ್ ಡಿಸೆಂಬರ್ ನಲ್ಲಿ ಬೆಳಗಾವಿ ಅಧಿವೇಶನ ನಡೀತು. ಅಧಿವೇಶನದಲ್ಲಿ ಇದನ್ನ ಆಲ್ರೆಡಿ ರಾಜ್ಯಪಾಲರಿಗೆ ಕಳಿಸಿದ್ದಾರೆ, ರಾಜ್ಯಪಾಲರು ವಾಪಸ್ ಸಹ ಕಳಿಸಿದ್ದಾರೆ. ಇದು ಯಾಕಾಗಿ ಕಳ್ಸಿರ್ಬೋದು ರಾಜ್ಯಪಾಲರು ಅಂತ ನಿಮ್ಗನ್ಸುತ್ತೆ? ಆಕ್ಚುಲಿ ರಾಜ್ಯಪಾಲರು ಯಾಕೆ ಕಳಿಸಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ನನಗೆಲ್ಲ ಒಂದು ಮಾತಿದೆ ಸರ್ ಹೊರಗಡೆ, ಇದರಲ್ಲಿ ಬಿಜೆಪಿ ಅವ್ರ ಕೈವಾಡನೂ ಇದೆ ಅಂತಾನೂ ಇದೆ. ಯಾಕಂದ್ರೆ ಆ ಒಳ ಮೀಸಲಾತಿ ಮಸೂದೆಯನ್ನ ಅಂದ್ರೆ ಇದನ್ನ ತಡಿಬೇಕು ಅಂತ ಬಿಜೆಪಿ ಅವರು ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಒಂದು ಮಾತಿದೆ. ಇದು ಎಷ್ಟು ಸತ್ಯ ಅನ್ನೋದು ಇನ್ನೂ ಗೊತ್ತಿಲ್ಲ, ಬಟ್ ಇದು ಒಂದು ಮಾತು ಓಡಾಡ್ತಾ ಇದೆ. ಅದೇ ರಾಜ್ಯಪಾಲರು ಏನ್ ಕಳಿಸಿದ್ದಾರೆ, ಅವ್ರು ಏನೇನು ಏನೇನು ತಕರಾರುಗಳು ಎತ್ತಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಏನು ಪೇಪರ್ ಅಲ್ಲೆಲ್ಲ ಬಂದಿದೆ 2-3 ಕಾರಣಗಳು. ಒಂದು, ನೀವು ತಂದ ಕಾಯ್ದೆ ಸುಪ್ರೀಂ ಕೋರ್ಟ್ ನ ತೀರ್ಪಿಗೆ ಅನುಗುಣವಾಗಿದೆಯೇ, ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ಇದರಲ್ಲಿ ಎಷ್ಟು ಪ್ರಮಾಣದ ಮೀಸಲಾತಿಯನ್ನ ಕೊಟ್ಟಿದ್ದೀರಿ, ಅದು ಸರಿ ಇದೆಯಾ ಅನ್ನೋ ಕೆಲವು ತಕರಾರುಗಳನ್ನ ಎತ್ತಿದ್ದಾರೆ ಅಂತ ನನಗೆ ಗೊತ್ತಾಗಿದೆ. ಬಿಟ್ರೆ ಅವರು ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ತಕರಾರುಗಳು ಎತ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಆದ್ರೆ ಇನ್ನೊಂದು ಪ್ರಶ್ನೆ ಸೇರಿಸ್ತೀನಿ ನಾನು. ಅಂಬಣ್ಣ ಸರ್ ಮಾತಾಡ್ತಾ ಇನ್ನೊಂದು ಹೇಳಿದ್ರು, ಸದಾಶಿವ ಆಯೋಗದ ವರದಿಯನ್ನು ಮೆನ್ಷನ್ ಮಾಡಿದ್ರು. ಹಿಂದೆ ನ್ಯಾಯಮೂರ್ತಿ ಸದಾಶಿವ ಅವರ ನೇತೃತ್ವದಲ್ಲೂ ಸಹ ಒಂದು ಕಮಿಟಿಯನ್ನು ಮಾಡಿದ್ರು ಇದೇ ಸಿದ್ದರಾಮಯ್ಯ ಸರ್ಕಾರ. ಸೊ ಅದನ್ನು ಸಹ ಜಾರಿ ಮಾಡ್ಲಿಲ್ಲ. ಇದು ಯಾಕೆ ಅಂತ, ಈ ಎರಡೆರಡು ವರದಿಗಳು, ಇದಕ್ಕೆ ಆಲ್ರೆಡಿ ಸಾಕಷ್ಟು ನೂರಾರು ಕೋಟಿ ಖರ್ಚಾಗಿರೋದು, ಇವೆಲ್ಲದನ್ನು ನಾವು ನೋಡ್ಬೇಕಾಗತ್ತಲ್ಲ. ಯಾಕಂದ್ರೆ ಇದು ಎಲ್ಲಾರ ದುಡ್ಡು ಇರುತ್ತೆ ಇದ್ರಲ್ಲಿ. ಇದನ್ನ ಯಾವ ರೀತಿ ನೋಡ್ಬೇಕಾಗತ್ತೆ ಸರ್? ಒಂದು ಈ ಯಾವ್ದಾದ್ರು ಒಂದು ಕಮಿಷನ್ ಮಾಡಿದಾಗ ಒಂದು ಆಯೋಗ ಅನ್ನೋದು ಒಂದು ತಜ್ಞ ಆಯೋಗ, ಅದು ತಜ್ಞರು ಸೇರಿರ್ತಕ್ಕಂಥ ಒಂದು ಆಯೋಗ. ಇಂಡಿಯಾದ ಪಾಲಿಟಿಕ್ಸ್ ಅಲ್ಲಿ, ಇಂಡಿಯಾದ ರಾಜಕಾರಣದಲ್ಲಿ ಏನಾಗಿದೆ, ಅನೇಕ ಆಯೋಗಗಳನ್ನ ರಚನೆ ಮಾಡಿಯೂ ಯಾವ ಆಯೋಗಗಳ ಶಿಫಾರಸುಗಳನ್ನು ಜಾರಿ ಮಾಡದೇ ಇರ್ತಕ್ಕಂಥ ಚರಿತ್ರೆ ನಮ್ಮ ಇಂಡಿಯಾದಲ್ಲಿದೆ. ಅದು ಕಾಕಾ ಕಾಲೇಲ್ಕರ್ ವರದಿಯಿಂದ ಶುರು ಆಗಿರ್ತಕ್ಕಂಥ ಒಂದು ಚರಿತ್ರೆ ಇಂಡಿಯಾದಲ್ಲಿದೆ. ಇಲ್ಲೂ ಸಹ ಸದಾಶಿವ ಆಯೋಗದ ವರದಿಗೆ ಇದು ಬಹಳ ದೊಡ್ಡ ದುರಂತ. ಯಾವುದೇ ಒಂದು ತಿಳುವಳಿಕೆಗೆ, ಜ್ಞಾನಕ್ಕೆ ಯಾವುದೇ ಪ್ರಭುತ್ವ ಬೆನ್ನು ಹಾಕಿ ಕುಳಿತುಕೊಳ್ತಂತಂದ್ರೆ ಅದು ಬಲಿಷ್ಠರ ಹಿತಾಸಕ್ತಿಯನ್ನ ಕಾಯ್ತದೆ ಅಂತಂತ ಅರ್ಥ. ರೀಸೆಂಟ್ ಉದಾಹರಣೆ ನಾವು ತಗೊಳ್ಳೋದಾದ್ರೆ, ನಮ್ಮ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಏನಿದೆ, ಅತ್ಯಂತ ವಸ್ತುನಿಷ್ಠವಾದಂತಹ ವೈಜ್ಞಾನಿಕವಾದಂತಹ ಒಂದು ವರದಿ ಇದು. ಈ ವರದಿಯ ಶಿಫಾರಸುಗಳನ್ನ ಯಥಾವತ್ತಾಗಿ ಜಾರಿಗೆ ತರೋದಕ್ಕೆ ಏನು ತೊಂದರೆ ಇರ್ಲಿಲ್ಲ. ಬಟ್ ಈ ತರದ ಒಂದು ಅಂದ್ರೆ ಒಂದು ತಜ್ಞ ವರದಿಗಳನ್ನ ಬದಿಗೆ ಸರಿಸ್ತಕ್ಕಂತ ಒಂದು ರಾಜಕಾರಣ ಇಂಡಿಯಾದಲ್ಲಿ ಇದೆಯಲ್ಲ, ಅದು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂತಹ ರಾಜಕಾರಣ ಅಲ್ಲ. ಇದು ಮೊದ್ಲಿಂದ ನಡ್ಕೊಂಡು ಬಂದಿದೆ, ಇವತ್ತು ನಡೀತಾ ಇದೆ. ಸದಾಶಿವ ಆಯೋಗದ ವರದಿ ಅನೇಕ ಮಿತಿಗಳ ನಡುವೆಯೂ ಸದಾಶಿವ ಆಯೋಗದ ವರದಿ ಏನಿತ್ತು ಅದು ಸಾಮಾಜಿಕ ನ್ಯಾಯದ ಪರವಾಗಿತ್ತು. ಅದನ್ನ ಜಾರಿ ಮಾಡಕ್ ಆಗ್ಲಿಲ್ಲ. ಅವಾಗ ಯಾಕೆ ಮಾಡಕ್ ಆಗ್ಲಿಲ್ಲ?
ಅನ್ನೋ ಪ್ರಶ್ನೆಯನ್ನ ಸರ್ಕಾರಕ್ಕೆ ಯಾರು ಕೇಳಲಿಲ್ಲ. ಕೇಳಿದ್ರು ಸರ್ಕಾರ ಉತ್ತರ ಕೊಡ್ಲಿಲ್ಲ. ಅದಾದ ನಂತರ ನಿಮಗೆ ಗೊತ್ತಿದೆ, ಜಾತಿ ಜನಗಣತಿ ಮಾಡಿದ್ರು, ಕಾಂತರಾಜ್ ಆಯೋಗ. ಅದರದ್ದನ್ನು ಸಹ ಆ ಆಯೋಗದ ವರದಿಯನ್ನು ಜಾರಿಗೆ ಬರಲಿಲ್ಲ. ಈಗ ಮುಖ್ಯವಾಗಿ ನಾಗಮೋಹನ್ ದಾಸ್ ವರದಿ, ಈ ವರದಿಯನ್ನ ನೀವು ಒಂದು ಹೈಕೋರ್ಟ್ ಅಲ್ಲಿ ಇವರು ಅಲೆಮಾರಿಗಳ ರಿಟ್ ಪಿಟಿಷನ್ಗೆ ಅಬ್ಜೆಕ್ಷನ್ಗಳು ಹಾಕಿದ್ದಾರೆ. ಅದ್ರ ಬಗ್ಗೆ ನೀವು ಮುಂದೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ವಿವರಿಸ್ತೇನೆ ನಾನು ಆಮೇಲೆ ಅದನ್ನ. ಬಟ್ ಒಂದು ಏನಂತಂದ್ರೆ, ಈ ತಜ್ಞನ ಆಯೋಗಗಳು ಕೊಟ್ಟಿರ್ತಕ್ಕಂತ ವರದಿಗೆ ಬೆನ್ನು ಹಾಕುವ, ಅದನ್ನ ತಿರಸ್ಕಾರ ಮಾಡುವ ಪ್ರಭುತ್ವ ಇದೆಯಲ್ಲ, ಸ್ಟೇಟ್ ಇದೆಯಲ್ಲ, ಅದು ನೊಂದವರ ಪರವಾಗಿರ್ತಕ್ಕಂಥದ್ದಲ್ಲ. ಆ ಪ್ರಭುತ್ವ ಅದು ಬಲಿಷ್ಠರ ಪರವಾಗಿರ್ತಕ್ಕಂಥದ್ದು, ಮೇಲ್ಜಾತಿಗಳ ಪರವಾಗಿರ್ತಕ್ಕಂಥದ್ದು, ಬಲಿಷ್ಠ ಸಮುದಾಯಗಳ ಪರವಾಗಿರ್ತಕ್ಕಂಥದ್ದೇ ಹೊರತು ಅದು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥದ್ದಲ್ಲ, ತಬ್ಬಲಿ ಸಮುದಾಯಗಳ ಪರವಾಗಿರ್ತಕ್ಕಂಥ ಸರ್ಕಾರಗಳಲ್ಲ ಇವು. ಇದು ಭಾರತ ಚರಿತ್ರೆಯಲ್ಲಿ ನಡ್ಕೊಂಡು ಬಂದಿದೆ, ಅನುಚಾನವೇ ನಡ್ಕೊಂಡ್ ಬಂದಿದೆ. ಸರ್, ನೀವು ಆಗ್ಲೇ ಹೇಳಿದ್ರಿ, ಅದು ಸಹ ಅದು ವರದಿನೂ ಆಗಿದೆ. ನಾಗಮೋಹನ್ ದಾಸ್ ವರದಿಯ ವಿರುದ್ಧವಾಗಿ ಈಗಾಗಲೇ ಹೈಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕಿದ್ದಾರೆ. ಅದು ಈ SC ಸಮುದಾಯದ ಕೆಲ ಯುವಕರೇ ಹಾಕಿದ್ದಾರೆ. ಸೊ ಇದನ್ನ ನಾವು ಯಾಕಾಗಿ ನೋಡ್ಬೇಕಾಗತ್ತೆ, ಹೆಂಗ್ ನೋಡ್ಬೇಕಾಗತ್ತೆ ಇದನ್ನ ಅಂತ? ಅಲ್ಲ, ಯುವಕರು ಹಾಕಿಲ್ಲ, ಬಟ್ ನಾವು ಅಲೆಮಾರಿ ಸಂಘಟನೆಯಿಂದ ನಾವು ರಿಟ್ ಪಿಟಿಷನ್ ಅನ್ನ ಹೈಕೋರ್ಟ್ ಅಲ್ಲಿ ಸಲ್ಲಿಸಿದ್ವಿ. ಅದೀಗಾಗಲೇ 2-3 ಹಿಯರಿಂಗ್ಗೆ ಬಂದಿದೆ. ಬಟ್ ಕರ್ನಾಟಕ ಸರ್ಕಾರ ಅಲೆಮಾರಿಗಳ ರಿಟ್ ಪಿಟಿಷನ್ಗೆ ಹಾಕಿರೋ ಅಬ್ಜೆಕ್ಷನ್ ಗಳನ್ನ ಓದಿದ್ರೆ ಎಷ್ಟು ನಗೆಪಾಟಿನ ತಕರಾರುಗಳನ್ನ ಎತ್ತಿದೆ ಅಂತಂದ್ರೆ ಕರ್ನಾಟಕ ಸರ್ಕಾರ. ಒಂದು ಅವರು ಏನು ಸರ್ಕಾರಿ ವಕೀಲರು ಹಾಕಿರ್ತಕ್ಕಂಥ ಅಬ್ಜೆಕ್ಷನ್ ಏನಿದೆ ಗೊತ್ತಾ? ಮೊದಲನೇದು, ಒಂದು ನಾಗಮೋಹನ್ ದಾಸ್ ಆಯೋಗದ ವರದಿಯೇ ಸರಿ ಇಲ್ಲ ಅನ್ನೋದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಇನ್ನೂ ನಗೆಪಾಟಿನ ನಮ್ಮ ಪಾಯಿಂಟ್ ಯಾವ್ದು ಗೊತ್ತಾ? ಅಲೆಮಾರಿಗಳು ಏನು ಅತ್ಯಂತ ಹಿಂದುಳಿದ ಸಮುದಾಯಗಳಲ್ಲ, ಸಾಪೇಕ್ಷವಾಗಿ ಎಡಗೈ ಮತ್ತು ಬಲಗೈ ಸಮುದಾಯಗಳಿಗಿಂತ ಮುಂದುವರಿದ ಸಮುದಾಯಗಳು ಅನ್ನುವ ಅತ್ಯಂತ ದಾರುಣವಾದ ಸುಳ್ಳನ್ನ, ಘನಘೋರವಾದ ಸುಳ್ಳನ್ನ ತಮ್ಮ ಅಬ್ಜೆಕ್ಷನ್ ಅಲ್ಲಿ ಹೇಳಿದ್ದಾರೆ ಈ ರಾಜ್ಯ ಸರ್ಕಾರ. ಅಂದ್ರೆ ನಾಗಮೋಹನ್ ಆಯೋಗದ ವರದಿ ನಮ್ ಕೈಲಿದೆ, ಸದಾಶಿವ ಆಯೋಗದ ವರದಿ ನಮ್ ಕೈಲಿದೆ. ಆ ಎರಡೂ ವರದಿಗಳು ಈ 49+10 ಸಮುದಾಯಗಳೇನು 59 ಸಮುದಾಯಗಳಿದ್ದಾವಲ್ಲ, ಅವು 59 ಸಮುದಾಯಗಳು ಎಷ್ಟು ಹೀನಾಯವಾಗಿ ಹಿಂದುಳಿದಿದ್ದಾವೆ ಅಂತಂದ್ರೆ ಎರಡೂ ಆಯೋಗದ ವರದಿಗಳು ಹೇಳ್ತಾ ಇದ್ದಾವೆ. ಹೇಳ್ತಾ ಇದ್ದಾಗ್ಲೂ ಕರ್ನಾಟಕ ಸರ್ಕಾರ ಏನ್ ಅಬ್ಜೆಕ್ಷನ್ ಹಾಕಿದೆ ಅಲೆಮಾರಿಗಳ ರಿಟ್ ಪಿಟಿಷನ್ಗೆ ಅಂದ್ರೆ, ಅಲೆಮಾರಿಗಳು ರಿಲೇಟಿವ್ಲಿ ಸಾಪೇಕ್ಷವಾಗಿ ಮುಂದುವರೆದವೆ, ಎಡಗೈ ಮತ್ತು ಬಲಗೈ ಸಮುದಾಯಕ್ಕಿಂತ ಹೆಚ್ಚು ಮುಂದುವರೆದವೆ ಅಂತನ್ನುವ ಅತ್ಯಂತ ಹಸಿ ಸುಳ್ಳನ್ನ ತನ್ನ ಅಬ್ಜೆಕ್ಷನ್ ಅಲ್ಲಿ ಎತ್ತಿದೆ. ಹಂಗಾಗಿ ಇದು ನ್ಯಾಯಾಂಗ ಹೋರಾಟ ಮುಂದುವರಿತದೆ. ಆಕ್ಚುಲಿ ನಾವು ನ್ಯಾಯಾಂಗ ಹೋರಾಟ ಮಾಡ್ತಕ್ಕಂತ ಏನು ಅಲೆಮಾರಿಗಳು ಸಂತೋಷದಿಂದ ಮಾಡ್ತಾ ಇಲ್ಲ, ಅಥವಾ ಯಾರ ಮೇಲಿನ ಸೇಡಿನಿಂದಾಗಿ ಮಾಡ್ತಾ ಇಲ್ಲ. ನಮ್ಮ ಎಡಗೈ ಸಮುದಾಯದ ಬಂಧುಗಳು ಮಾಡಿರ್ತಕ್ಕಂಥ 35 ವರ್ಷದ ಈ ಹೋರಾಟ ಏನಿದೆ, ಅದ್ರ ಬಗ್ಗೆ ನಮಗೆ ಬಹಳ ಗೌರವ, ಅಪಾರವಾದಂತ ಗೌರವ ಇದೆ. ಇದನ್ನ ನಮ್ಮ ಕಾರಣಕ್ಕೋಸ್ಕರ ಈ ಒಳ ಮೀಸಲಾತಿಯ ಜಾರಿ ತಡ ಆಗ್ತಿದೆ ಅಂತ ಅನ್ನೋ ನೋವು ನಮಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಅಲೆಮಾರಿಗಳು ದನಿ ಎತ್ತದೇ ಇದ್ರೆ ಚಾರಿತ್ರಿಕವಾದಂತ ಒಂದು ಅನ್ಯಾಯ 59 ಸಮುದಾಯಗಳಿಗೆ ಆಗ್ತದೆ. ಆ ಕಾರಣಕ್ಕೋಸ್ಕರ ಇಲ್ಲಿವರೆಗೂ ನಮಗೆ ಎಡಗೈ ಸಮುದಾಯದ ಬಂಧುಗಳು ನಮಗೆ ಬಹಳ ಸಮುದಾಯದ ಬಂಧುಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಎಡಗೈ ಸಮುದಾಯದ ಬಂಧುಗಳು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಜೊತೆ ನಿಂತುಕೊಂಡಿದ್ದಾರೆ, ಮತ್ತೆ ನಮ್ಮ ಪರವಾಗಿ ಹೋರಾಟ ಮಾಡಿದ್ದಾರೆ. ಸೊ ಅವರ ಬೆಂಬಲ ನಮಗೆ ಸದಾ ಇಂದು ಇತ್ತು, ಈಗಲೂ ಇದೆ, ಮುಂದೆಯೂ ಇರ್ತದೆ. ಬಟ್ ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕು. ಮತ್ತೆ ಪ್ರಭುತ್ವಗಳಿಗೆ, ಸ್ಟೇಟ್ಗೆ ಜನರೇ ಬುದ್ಧಿ ಕಲಿಸ್ಬೇಕೇ ಹೊರತು ಪ್ರಭುತ್ವಕ್ಕೆ ತಾನಾಗಿ ಬುದ್ಧಿ ಕಲಿತಕ್ಕಂತಹ ಒಂದು ಸ್ವಭಾವ ಪ್ರಭುತ್ವಕ್ಕೆ ಇರಲ್ಲ. ಈ ಕಾರಣಕ್ಕೋಸ್ಕರ ನಾವು ನಮ್ಮ ರಿಟ್ ಪಿಟಿಷನ್ ಅನ್ನ ಹೈಕೋರ್ಟ್ ಅಲ್ಲಿ ನಾವೇ ಸಲ್ಲಿಸಿದ್ದೇವೆ. ಸರ್, ಅಂಬಣ್ಣ ಸರ್, ಈಗ ಸಿದ್ದರಾಮಯ್ಯನವರಿಗೆ ಸಮಾಜವಾದಿ ನಾಯಕ, ಅಹಿಂದ ನಾಯಕ ಅಂತ ಎಲ್ಲ ಹೇಳ್ತಾರೆ. ಈಗ ಆಲ್ರೆಡಿ ದೇವರಾಜ ಅರಸು ಅವರ ದಾಖಲೆಯನ್ನೇ ಮುರಿದಿದ್ದಾರೆ, ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಅಂತಾನು ಹೇಳ್ತಿದ್ದಾರೆ. ಅದು ಹೌದು, ಅದೆಲ್ಲ ಸತ್ಯನೇ, ಒಪ್ಕೊಳ್ಳೋಣ. ಸಮಾಜವಾದಿ ನಾಯಕ, ಅಹಿಂದ ವರ್ಗವನ್ನೇ ಒಗ್ಗೂಡಿಸಂತ ನಾಯಕ, ಅವರು ಈ ರೀತಿಯ ಅನ್ಯಾಯ ಮಾಡ್ಬೋದಾ? ಮೊದಲನೇದಾಗಿ. ಇನ್ನೊಂದು, ಅವರು ಇದೇ ಸೆಷನ್ ಅಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯನವ್ರು ಹೇಳ್ತಾ, ನಾಗಮೋಹನ್ ದಾಸ್ ಅವ್ರು ಏನ್ ಕೊಟ್ಟಿದ್ದಾರೆ ಆ ವರದಿ ಯಥಾವತ್ತು ನಾನು ಜಾರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ಯಥಾವತ್ತು ಜಾರಿ ಮಾಡೇ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಸೊ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಹೇಳಿರುವಾಗ್ಲೂ ಸಹ ಕ್ಯಾಬಿನೆಟ್ ಅಲ್ಲಿ ಈ ರೀತಿಯ ಉಲ್ಟಾ ಡಿಸಿಷನ್ ಯಾಕಾಯ್ತು? ಒಂದ್ ರೀತಿಯಲ್ಲಿ ಅಲೆಮಾರಿಗಳಿಗೆ ಅನ್ಯಾಯನೇ ಯಾಕೆ ಹೀಗಾಯ್ತು ಅಂತ? ಅದೇ ಬ್ರದರ್, ನಾನು ಮೊದಲೇ ಹೇಳಿದೆ, ಅಲೆಮಾರಿಗಳಿಗೆ ಆಗಸ್ಟ್ 19ರಿಂದನೇ ಅನ್ಯಾಯ ಆಗಿದೆ ಅಂತ ನಾವು ಹೇಳಿದೀವಿ. ಆಕ್ಚುಲಿ ಎಡ ಸಮುದಾಯ
ಬಹಳ ಸ್ಪಷ್ಟವಾಗಿ ಬಹಳ ವೈಜ್ಞಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ವಸ್ತುನಿಷ್ಠವಾಗಿ ಯೋಚನೆ ಮಾಡ್ತಾ ಇರೋದ್ರಿಂದ ಅಲೆಮಾರಿಗಳಿಗೆ ಆ ಕೂಡಲೇ ಆ ಕ್ಷಣದಲ್ಲೇ 9:30 ಗಂಟೆ ಆಗಿರ್ಬೇಕು ರಾತ್ರಿ ಕ್ಯಾಬಿನೆಟ್ ಆದಾಗ ಅವತ್ತೇ ನಾವು ಆಕ್ಚುಲಿ ಹೇಳಿದ್ವಿ ಅಲೆಮಾರಿಗೆ ಅನ್ಯಾಯ ಆಗಿದೆ, ನಮಗೆ ಅಸಮಾಧಾನ ಇದೆ, ನಾವು ಕೂಡ ಯಾವುದೇ ರೀತಿಯ ವಿಜೃಂಭಣೆಯ ವಿಜಯೋತ್ಸವನ ಮಾಡಂಗಿಲ್ಲ ಅಂತೇಳಿ 1000 ಜನ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬಂದ್ರೆ ಅವರೆಲ್ಲರೂ ಪಶ್ಚಾತ್ತಾಪದಿಂದ ಹೋದ್ರು. ಅವತ್ತೇ ಅಲೆಮಾರಿಗಳು ತೀರ್ಮಾನ ಮಾಡಿದ್ರು, ಅಣ್ಣ ನಾವು ನಿರಂತರವಾಗಿ ನಿಮ್ ಜೊತೆ ಕೊಡ್ತೀವಿ, ನೀವು ನಮ್ ಜೊತೆಗೆ ಇರ್ಬೇಕು. ನಾವು ನಮ್ ಇಡೀ ಸೀನಿಯರ್ಸ್ ಯಾರು ನಾವು ಆರ್ಗನೈಸರ್ಸ್ ಇದೀವಿ ಎಲ್ಲರೂ ಅವತ್ತೇ ತೀರ್ಮಾನ ಮಾಡಿದ್ವಿ, ಇಲ್ಲ ಕಂಟಿನ್ಯೂ ಹೋರಾಟ ಮಾಡೋಣ. ಅಲ್ಲಿಂದ ಸುಮಾರು 30 ದಿನಗಳು ಮಾಡಿದ್ವಿ. ಡೆಲ್ಲಿಗೆ ಹೋದ್ವಿ, ಅಲ್ಲಿರ್ತಕ್ಕಂಥ ಹೈಕಮಾಂಡ್ ಜೊತೆ ಮಾತಾಡಿದ್ವಿ, ಇಲ್ಲಿರ್ತಕ್ಕಂಥ ನಾಯಕರ ಜೊತೆ ಮಾತಾಡಿದ್ವಿ, ಎಲ್ಲರೂ ಮಾತಾಡ ನಂತರ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಜೊತೆಗೆ 1% ಮೀಸಲಾತಿನ ಕೊಟ್ಟೆ ಅಂತ ಹೇಳಿದ್ರು. ಬಟ್ ಅದು ಇದುವರೆಗೆ ಕೊಡ್ಲಾರ್ದೇ ಮತ್ತೆ ಪ್ರಥಮಲ್ಸ್ ಜೊತೆಗೆ ಸೇರ್ಸೋದಿದೆಯಲ್ಲ, ಬಲಾಢ್ಯರ ಜೊತೆಗೆ ಬಲಹೀನರನ್ನು ಸೇರ್ಸೋದಿದೆಯಲ್ಲ, ಬಲಾಢ್ಯ ಕುದುರೆಗಳ ಜೊತೆಗೆ ಬಡಕರು ಕುದುರೆಗಳನ್ನ ಸ್ಪರ್ಧೆ ಮಾಡ್ಲಿಕ್ಕೆ ಬಿಡೋದಿದೆಯಲ್ಲ, ಇದು ಅವೈಜ್ಞಾನಿಕ ಅತ್ಯಂತ ಅಪ್ರಜಾತಾಂತ್ರಿಕವಾಗಿರ್ತಕ್ಕಂಥ ನಿಲುವು. ಇದು ಸಿದ್ದರಾಮಯ್ಯ ಗೊತ್ತಿದೆ, ಬಟ್ ಗೊತ್ತಿರ್ತಕ್ಕಂಥ ಸರಿಪಡಿಸೋದು ಹೇಗೆ ಅನ್ನೋದ್ರಲ್ಲೇ ಎಡವಿದ್ದಾರೆ. ಈಗಲೂ ಸಮಯ ಮೀರಿಲ್ಲ. ಈಗ ಏನು ರಾಜ್ಯಪಾಲರು ಕೊಟ್ಟಿದ್ದಾರೆ ಅದು ಬಿಜೆಪಿ ಪ್ರೇರಿತ ಇರ್ಲಿ, ಸಮಸ್ಯೆ ಏನು? ಪ್ರತಿಯೊಬ್ರು ಮಾತಾಡ್ಬೇಕಲ್ಲ. ಒಂದು ಪ್ರತಿಪಕ್ಷ ತನ್ನ ಜವಾಬ್ದಾರಿಯನ್ನು ಮಾಡಿದ್ರು ಕೂಡ ಆ ಜವಾಬ್ದಾರಿಗೆ ಸರಿಯಾಗಿರ್ತಕ್ಕಂಥ ಸಮಂಜಸವಾಗಿರ್ತಕ್ಕಂಥ ಅರ್ಥ ಕೊಡಬೇಕಾಗಿದ್ದು ಆಡಳಿತ ಸರ್ಕಾರ. ಯಾಕಂದ್ರೆ ಈ ಒಳ ಮೀಸಲಾತಿ ಹೋರಾಟ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ, ಇಡೀ ಎಲ್ಲ ಪಕ್ಷಗಳ ವಿರುದ್ಧ ಹೋರಾಟ ಮಾಡಿದೆ 35 ವರ್ಷದಲ್ಲಿ. ಆಕ್ಚುಲಿ 75 ವರ್ಷಗಳ ದ್ರೋಹ ಇದು. 75 ವರ್ಷಗಳ ಹಿಂದೆನೆ ಮೀಸಲಾತಿಯನ್ನು ಸರಿಪಡಿಸಿದ್ರೆ ಆಯಾ ಜನಸಂಖ್ಯೆಗುಣವಾಗಿ ಅವರ ವಿದ್ಯಾರ್ಥಿ ಅವರ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ನಷ್ಟಗಳನ್ನ ಗುರುತಿಸಿದ್ರೆ 35 ವರ್ಷಗಳ ಕೆಳಗೆ ಅವ್ರು ಮೇನ್ ಸ್ಟ್ರೀಮ್ ಬರ್ತಿದ್ರು. ಬಟ್ 35 ವರ್ಷ ಬೀದಿಗೆ ನಿಲ್ಲಿಸಿ ಮತ್ತೆ 35 ವರ್ಷ ಇವ್ರು ಬೀದಿಗೆ ನಿಲ್ಲಿಸ್ತಾ ಇದಾರಲ್ಲ, ಇದು ಸರಿ ಇಲ್ಲ. ಅಲೆಮಾರಿಗಳಿಗೆ 1% ಕೊಟ್ಟೆ ಕೊಡ್ತೀವಿ. ನಾಗಮೋಹನ್ ಇನ್ನೂ ಒಂದ್ ಹೆಜ್ಜೆ ಮುಂದೋಗಿ ಹೇಳಿದ್ರು 18% ಮಾಡಬಹುದು, ಅದಕ್ಕೆ ಬೇಕಾದ್ರೆ ನೀವು 9 ಶೆಡ್ಯೂಲ್ಗೆ ಹಾಕಿ 1% ಅವ್ರಿಗೆ ಕೊಡ್ರಿ ಅಂತ ಹೇಳಿದ್ರು. ಇಷ್ಟು ಹೇಳಿದಂತ ಇಷ್ಟೆಲ್ಲ ಸದಾವಕಾಶಗಳಿದ್ರು ಕೂಡ ಪ್ರತಿಪಕ್ಷಗಳಿಗೆ ಇವ್ರು ಅಸ್ತ್ರ ಕೊಡ್ತಕ್ಕಂಥದ್ದು ಯಾರು? ಇವರೇ ಅಲ್ವಾ? ಸರ್, ಸಭೆಯಲ್ಲಿ ನೀವು ಇದ್ದೀರಾ, ಆ ಒಂದು ಸಭೆ ನಡೆಯುತ್ತೆ ಇತ್ತೀಚೆಗೆ ಸಿದ್ದರಾಮಯ್ಯನವ್ರ ಜೊತೆ. ಆ ಸಭೆಯಲ್ಲಿ ನೀವು ಸಹ ಕೂತಿದ್ದೀರಾ. ಸಿದ್ದರಾಮಯ್ಯನವ್ರು ಹೇಳ್ತಾರೆ 1% ಮೀಸಲಾತಿ ಯಾವ ರೀತಿಯಲ್ಲಿ ಕಲ್ಪಿಸಬಹುದು ಅಂತ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಲ್ಲ ಮನೋಜ್, ಅವರು ಕ್ಯಾಬಿನೆಟ್ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಯಾವುದೂ ಜಾರಿ ಮಾಡಿಲ್ಲ. ಒಳ ಮೀಸಲಾತಿ ಹೋರಾಟಗಾರ ಮೇಲೆ ಇರ್ತಕ್ಕಂಥ ಮೊಕದ್ದಮೆಗಳು ವಾಪಸ್ ಪಡೆದಿಲ್ಲ, 1% ರಿಸರ್ವೇಶನ್ ಕೊಟ್ಟಿಲ್ಲ, ಸ್ಪೆಷಲ್ ಪ್ಯಾಕೇಜ್ ಕೊಟ್ಟಿಲ್ಲ, ನಾಗಮೋಹನ್ ದಾಸ್ ಅವನ್ನ ಅಂಗೀಕರಿಸಿಲ್ಲ ವರದಿಯನ್ನ. ಅವ್ರು ಮಾಡಿರ್ತಕ್ಕಂಥದ್ದೆಲ್ಲ ವಿರೋಧವಾಗಿರ್ತಕ್ಕಂಥ ತೀರ್ಮಾನಗಳೇ. ಬಟ್ ಈ ತೀರ್ಮಾನಗಳು ಇಡೀ ಕರ್ನಾಟಕದ ಜನ ಅತ್ಯಂತ ಅಸಮಾಧಾನದಿಂದ ಇದನ್ನ ಆಕ್ರೋಶದಿಂದ ಪ್ರತಿಭಟಿಸ್ತಾ ಇದ್ದಾರೆ. ಇದನ್ನ ಸರ್ಕಾರ ಈಗಲಾದ್ರೂ ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ರತಿಪಕ್ಷಗಳು ಅಥವಾ ಸಮಾಜ ಸಂಘಟನೆಗಳು, ಬುದ್ಧಿವಂತರು, ವಕೀಲರು, ಅಲೆಮಾರಿಗಳು ಮತ್ತೆ ಬೀದಿಗೆ ನಿಂತು ಮಾತಾಡ್ತಕ್ಕಂಥ ಅಗತ್ಯಕ್ಕೆ ರಾಜ್ಯ ಸರ್ಕಾರನೇ ಕಾರಣ ಆಗ್ತದೆ. ಇದು ಬಹಳ ಸ್ಪಷ್ಟವಾಗಿದೆ, ಮುಚ್ಚಿಡ್ತಕ್ಕಂಥದ್ದು ಏನಿಲ್ಲ. ಇಡೀ ರಾಜ್ಯದಲ್ಲಿ ಸೂತಕದ ವಾತಾವರಣ ಇದೆ. ನಾವು ಇದು ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಹೇಳಿದ್ವಿ, ಇಲ್ಲ ಕಣಯ್ಯ ಖಂಡಿತ ನಾವು ಸರಿಪಡಿಸ್ತೀವಿ, 1% ಕೊಡೋದ್ರಲ್ಲಿ ಕಾಂಪ್ರಮೈಸೇ ಇಲ್ಲ ಅಂತ ಹೇಳಿದ್ವಿ. ಬಟ್ ಅದು ಇನ್ನೂ ಸರಿಪಡಿಸ್ತಾ ಇಲ್ಲ ಅಂದ್ರೆ ಮತ್ತೆ ಬೀದಿಗೆ ನಿಲ್ಬೇಕಾ? ಬೀದಿಗೆ ನಿಲ್ಲಕ್ಕೆ ಯಾರು ಬಿಜೆಪಿ ಕಾರಣನ? ಬೀದಿಗೆ ನಿಲ್ಲಕ್ಕೆ ಯಾರು ಸಂಘಟನೆಗಳ ಕಾರಣನ? ಅಲೆಮಾರಿಗಳು ತಮ್ಮ ಭಿಕ್ಷೆ ಬೇಡಿ ಡೆಲ್ಲಿಗೆ ಹೋಗಿ ಫ್ಲೈಟ್ಗಳಲ್ಲಿ, ಟ್ರೇನ್ಗಳಲ್ಲಿ ಸುಮಾರು 21 ದಿನ ಕೊಳಚೆ ಪ್ರದೇಶದಲ್ಲಿ, ದೆಹಲಿಯ ಕೊಳಚೆ ಪ್ರದೇಶದಲ್ಲಿ ಇದ್ದುಕೊಂಡು ಹೈಕಮಾಂಡ್ ಅನ್ನ ಕನ್ವಿನ್ಸ್ ಮಾಡ್ತಾರೆ. ಹೈಕಮಾಂಡ್ ಕನ್ವಿನ್ಸ್ ಮಾಡ್ಬೇಕಾಗಿದ್ದು ಇಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಬಟ್ ಇವ್ರು ಮಾಡ್ತಕ್ಕಂಥ ಜವಾಬ್ದಾರಿನ ಅಲೆಮಾರಿಗಳು ಮಾಡಬೇಕು, ಈ ಸಂಘಟನೆಗಳು ಮಾಡ್ಬೇಕಾದ್ರೆ ಬಹಳ ಅಪಾಶದ ಕೆಲಸ ಇದು. ಅದಕ್ಕೋಸ್ಕರ ಸಿದ್ದರಾಮಯ್ಯನವರು ಇನ್ನ ಸಮಯ ಮೀರಿಲ್ಲ. ಈಗಲೂ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಒಂದು ವರದಿಯನ್ನ ಅಥವಾ ಅವ್ರು ಕೊಟ್ಟಿರ್ತಕ್ಕಂಥ ಆಕ್ಷೇಪಣೆಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅದು ಬಿಜೆಪಿ ಅಂತ ನೋಡ್ಬೇಕಾಗಿಲ್ಲ. ಒಂದು ವೇಳೆ ಅದರಲ್ಲಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಉದ್ದೇಶಗಳಿತ್ತ ಸ್ಪಷ್ಟನೆ ಕೊಡ್ಬೇಕಲ್ಲ. ಈಗ ಹೇಳಿದಲ್ಲ ನಮ್ಮ ಪ್ರಭಾಕರ್ ಅವರು, ನ್ಯಾಯಾಲಯಕ್ಕೆ ಇವರು ಸಮರ್ಥನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸ್ಪೃಶ್ಯ ಸಮುದಾಯಗಳಿಗಿಂತ ಇವರು ಹೆಚ್ಚಿನ ಆದ್ಯತೆಯನ್ನು ಪಡೆದಿದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಅಪ್ರಬುದ್ಧವಾಗಿರ್ತಕ್ಕಂಥ ಹೇಳಿಕೆ ಅಗತ್ಯನ? ಅಲೆಮಾರಿಗಳಿಗೆ ನ್ಯಾಯ ಕೊಡೋದು ಬಿಟ್ಟು ಈಗ ಆಲ್ರೆಡಿ ಘಾಸಿಯಲ್ಲಿದ್ದಾರೆ, ಅವರು ಅಘಾತದಲ್ಲಿದ್ದಾರೆ. ಮತ್ತೆ ಅವ್ರು ನೀವು ಎಲ್ಲರಿಗಿಂತ ಚೆನ್ನಾಗಿದ್ದೀರಿ, ಸಾಕು ನೀವು ಇದ್ರಲ್ಲಿ 5ರಲ್ಲಿ ಇರಿ ಅಂತಂದ್ರೆ ಎಂತ ಅಪ್ರಜಾತಾಂತ್ರಿಕವಾಗಿರ್ತಕ್ಕಂಥ ತೀರ್ಮಾನ. ಅದಕ್ಕೋಸ್ಕರ ಇಡೀ ಜನತೆ ಮತ್ತೊಂದು ರೀತಿಯ ಯುದ್ಧಕ್ಕೆ, ಮತ್ತೊಂದು ರೀತಿಯ ಹೋರಾಟಕ್ಕೆ ತಯಾರಾಗ್ತಾ ಇದ್ದಾರೆ. ಆ ಹೋರಾಟ ಸಿದ್ದರಾಮಯ್ಯನವರು ರಾಜ್ಯಪಾಲರಿಗೆ ವರದಿ ಕಳಿಸ್ತಕ್ಕಂಥದ್ರ ಮೇಲೆ ನಿಂತಿದೆ. ಈಗಾಗಲೇ ಜನವರಿ 26 ಬರ್ತಾ ಇದೆ, ಗಣರಾಜ್ಯೋತ್ಸವ ದಿನ ಬರ್ತಾ ಇದೆ, ಸಂವಿಧಾನವನ್ನು ಮತ್ತೊಂದ್ಸಲ ಅಪ್ಪಿಕೊಳ್ತಕ್ಕಂಥ ದಿನ ಬರ್ತಾ ಇದೆ, ಸಂವಿಧಾನವನ್ನ ಅಪ್ಪಿಕೊಂಡು ವಿಜೃಂಭಿಸ್ತಕ್ಕಂಥ ದಿನ ಬರ್ತಾ ಇದೆ. ಅವತ್ತು ವಿಜೃಂಭಿಸ್ಬೇಕಾ ಮತ್ತೆ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಾ ಅನ್ನೋದನ್ನ ನಿರ್ಧಾರ ಮಾಡ್ತಕ್ಕಂಥ ಕಾಲ ಬಹಳ ಹತ್ರದಲ್ಲಿದೆ, ಒಂದು 10 ದಿನದಲ್ಲಿದೆ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಘನ ಸರ್ಕಾರ. ಯಾಕಂದ್ರೆ ನ್ಯಾಯಾಲಯದ ತೀರ್ಪಾದ ನಂತರ ಎಲ್ಲಾ ಪಕ್ಷಗಳು ಒಪ್ಪಿದ ನಂತರ ಮತ್ತೇನಿದು?
ಬಹಳ ಅಸಂಬದ್ಧವಾಗಿರ್ತಕ್ಕಂಥ ಹೇಳಿಕೆಗಳು, ಅಸಂಬದ್ಧವಾಗಿರ್ತಕ್ಕಂಥ ನಡೆಗಳು ನಡೀತಾ ಇದೆ. ಖಂಡಿತ ಸಂವಿಧಾನಿಕ ನಡೆಗಳು ಆಗಬೇಕು. ಅಲೆಮಾರಿಗಳಿಗೆ ಮೋಸ ಮಾಡ್ತಕ್ಕಂಥದ್ದು ಅಥವಾ ಅನ್ಯಾಯ ಮಾಡ್ತಕ್ಕಂಥ ಇಡೀ ರಾಜ್ಯದ, ದೇಶದ ಎಲ್ಲಾ ವರ್ಗದ ಜನರು ಇವತ್ತು ಅದನ್ನು ಗುರುತಿಸಿ ಮಾತಾಡಿದ್ದಾರೆ, ಬೆಂಬಲಿಸಿದ್ದಾರೆ ಆ ಹೋರಾಟಕ್ಕೆ. ಇದಕ್ಕಿಂತ ಬೆಂಬಲ ಇನ್ನೂ ಬೇಕು. ಪ್ರಜಾತಾಂತ್ರಿಕವಾಗಿರ್ತಕ್ಕಂಥ ಬೆಂಬಲ ಸಿಕ್ಕಿದೆ, ಮತ್ತೆ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಬೆಂಬಲ ಸಿಕ್ಕ ನಂತರ ಕೂಡ ನಾವು ಅವ್ರನ್ನ ಪಾಪ ಬೀದಿಗೆ ನಿಲ್ಲಿಸ್ತೇವೆ ಅಂದ್ರೆ ನಮ್ಮಂತ ಒಂದು ದೊಡ್ಡ ಮಟ್ಟದ ದುರಂತ ನಾಯಕರು ಮತ್ತಾರಿಲ್ಲ ಅನ್ನೋದನ್ನ ಸಿದ್ದರಾಮಯ್ಯರು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಜನ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಯಾವ ಸರ್ಕಾರನೂ ಬಿಟ್ಟಿಲ್ಲ, ಕಾಂಗ್ರೆಸ್ನು ಬಿಟ್ಟಿಲ್ಲ, ಬಿಜೆಪಿನೂ ಬಿಟ್ಟಿಲ್ಲ, ಜೆಡಿಎಸ್ನು ಬಿಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗವನ್ನು ಜಾರಿ ಮಾಡಲಾರ್ದಾಗ ಅದಕ್ಕೋಸ್ಕರ ಸೋತಿದೀವಿ ಅನ್ನೋದನ್ನ ಸಿದ್ದರಾಮಯ್ಯರು ಒಪ್ಕೊಂಡಿದ್ದಾರೆ. ಅದಕ್ಕೆ ನಮ್ ಭರವಸೆ ಇತ್ತು, ಅಂತ ಅವಕಾಶ ಮತ್ತೆ ಕೊಡ್ಲಿಕ್ಕಿಲ್ಲ ಅಂತ. ಅದಕ್ಕೋಸ್ಕರ ಕೆಲವು ಜನ ಕಾಂಗ್ರೆಸ್ ಸೇರಿದ್ರೆ, ಬೆರಳೆಣಿಕೆ ಜನ ಕಾಂಗ್ರೆಸ್ ನೇರವಾಗಿ ಸೇರಿದ್ರೆ, ಬೆಟ್ಟದಷ್ಟು ಜನ ಬಿಡಿ ಬಿಡಿಯಾಗಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡೋದ್ರ ಮೂಲಕ ಇವತ್ತು 140 ಬರ್ಲಿಕ್ಕೆ ಕಾರಣ ಆಯ್ತು. ಬೇರೆ ಕಾಂಗ್ರೆಸ್ನ ಪರಿಶ್ರಮ ಅಲ್ಲ ಇದು, ಗ್ಯಾರಂಟಿಗಳ ಪರಿಶ್ರಮ ಅಲ್ಲ ಇದು. ಬೆಟ್ಟದಷ್ಟು ಜನ, ಲಕ್ಷಾಂತರ ಜನ ಬೀದಿಯಲ್ಲಿ ನಿಂತು ಸ್ವಯಂ ಪ್ರೇರಣೆಯಿಂದ ಯಾವುದೇ ಫಲಾಪೇಕ್ಷೆಗಳಿಲ್ಲಾರ್ದೇನೆ ಕಾಂಗ್ರೆಸ್ ಅನ್ನ ಒಂದು ದೊಡ್ಡ ಪ್ರಜಾತಾಂತ್ರಿಕ ಪಕ್ಷ ಅನ್ನೋ ಒಂದು ದೊಡ್ಡ ಅಪ್ಪಿಕೊಂಡು ಕೆಲಸ ಮಾಡಿರ್ತಕ್ಕಂಥ ರೀತಿ ಇದು. ಒಬ್ರು ಶ್ರಮ ಇಲ್ಲ ಇದು. ಕಾಂಗ್ರೆಸ್ ಅವರು ಹೇಳೋದು ಗ್ಯಾರಂಟಿಗಳಂತ, ಗ್ಯಾರಂಟಿಗಳಷ್ಟೇ ಕಾರಣ ಅಲ್ಲ. 140 ಸೀಟುಗಳು ಬರೋದಕ್ಕೆ ಅಸಂಖ್ಯಾತ ಸಮುದಾಯಗಳು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ. ಅದನ್ನ ಗಂಭೀರವಾಗಿ ಸಿದ್ದರಾಮಯ್ಯ ಅರ್ಥ ಮಾಡ್ಕೋಬೇಕು. ಅದೇ ಸಮುದಾಯ ಮತ್ತೊಂದ್ಸಲ ತನ್ನ ವಿರುದ್ಧ ಮಾತಾಡ್ತಕ್ಕಂಥ ಅವಕಾಶ ಕೊಡಬಾರದು. ಇದು ನಮ್ಮ ಆಗ್ರಹ, ಇದು ಆಕ್ರೋಶ, ಇದು ಅಸಮಾಧಾನ. ಪ್ರಭಾಕರ್ ಸರ್, ಹೇಳಿ. ಈಗಾಗ್ಲೇ ಈಗ ರಾಜ್ಯಾದ್ಯಂತ ಈ ಆಗ್ರಹ, ಆಕ್ರೋಶ ತುಂಬಾ ಮುಗಿಲು ಮುಟ್ಟಿದೆ. ಇದನ್ನ ನಾವು ಸಹ ಖಂಡಿಸ್ತೀವಿ. ಬಹಳ ಮುಖ್ಯವಾಗಿ ಸರ್, ಈಗ ಅಲೆಮಾರಿಗಳಿಗೆ ನಾನು ಆಗ್ಲೇ ಹೇಳ್ದೆ ಒಂದ್ ಮಾತು, ಅಹಿಂದ ನಾಯಕರು ಅನ್ಸ್ಕೊಂಡಿದ್ದ ಸಿದ್ದರಾಮಯ್ಯನವರೇ ಈ ರೀತಿ ಅನ್ಯಾಯ ಮಾಡ್ತಿದ್ದಾರೆ ಅಂದ್ರೆ ನಾವ್ ಯಾರನ್ನ ಕೇಳ್ಬೇಕು? ಸೊ ಕೇವಲ ಇದು ಸಿದ್ದರಾಮಯ್ಯನವರಿಂದ ಆಗಿರೋದು ಅನ್ಸಲ್ಲ. ಯಾಕಂದ್ರೆ ಕ್ಯಾಬಿನೆಟ್ ನಲ್ಲಿರುವ ಎಲ್ಲಾ ಸಚಿವರು ಸಹ ಒಳ ಮೀಸಲಾತಿಯ ವಿರುದ್ಧವಾಗಿದ್ದಾರೆ ಅಂತ ಅನ್ಸುತ್ತೆ ಬಹಳ ಮುಖ್ಯವಾಗಿ. ಇನ್ನೊಂದು, ಅವರಿಗೆ ವೋಟ್ ಬ್ಯಾಂಕ್ ಇಲ್ಲ, ಆ ಅಲೆಮಾರಿಗಳಿಗೆ ವೋಟ್ ಬ್ಯಾಂಕ್ ಇಲ್ಲ ಅಂತ ಅವರು ಈ ರೀತಿ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನೀವೇನ್ ಹೇಳ್ತೀರಾ ಸರ್? ಸರಿ, ನೀವ್ ಹೇಳಿ ಸರಿ ಇದೆ. ಆದ್ರೆ ರಾಜಕಾರಣ ಮಾಡ್ತಾ ನಿಂತ್ಬಿಟ್ಟಿದಾವೆ ಈಗ. ಹೌದು. ನಾವು ಒಂದು ರಾಜಕಾರಣಿಗಳು, ಒಂದು ಸಂವಿಧಾನ, ಸಾಮಾಜಿಕ ನ್ಯಾಯ ಹೇಳ್ತಕ್ಕಂಥ ರಾಜಕಾರಣಿಗಳು ಯಾವತ್ತು ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಡ್ತಾರೋ ಅವ್ರ ಸಾಮಾಜಿಕ ನ್ಯಾಯವನ್ನ ಕೊಡಕ್ ಸಾಧ್ಯ ಇಲ್ಲ. ದೇವರಾಜ ಅರಸು ಅವ್ರಿಗೆ ನಾವು ಸಿದ್ದರಾಮಯ್ಯನವ್ರನ್ನ ಹೋಲಿಸ್ತೀವಿ. ಬಟ್ ಯಾವತ್ತು ದೇವರಾಜ ಅರಸು ಅವರು ದೊಡ್ಡ ಭಾಷಣಗಳನ್ನ ಮಾಡ್ಲಿಲ್ಲ, ಸಂವಿಧಾನದ ಪ್ರತಿ ಹಿಡ್ಕೊಂಡು ವೇದಿಕೆಗಳಲ್ಲಿ ಭಾಷಣ ಮಾಡ್ಲಿಲ್ಲ, ಸಾಮಾಜಿಕ ನ್ಯಾಯದ ಪಾಠವನ್ನ ವೇದಿಕೆಗಳ ಮೂಲಕ ಹೇಳಲಿಲ್ಲ. ಅವರು ಸದ್ದಿಲ್ಲದೆ ದೊಡ್ಡ ಕ್ರಾಂತಿಯನ್ನ ಮಾಡಿದ್ರು. ಕರ್ನಾಟಕದಲ್ಲಿ ಆದಂತ ಕ್ರಾಂತಿ ಇದೆಯಲ್ಲ, ಪಶ್ಚಿಮ ಬಂಗಾಳ, ಕೇರಳವನ್ನು ಬಿಟ್ರೆ ಇಡೀ ಇಂಡಿಯಾದಲ್ಲಿ ಭೂ ಸುಧಾರಣೆಯನ್ನು ಜಾರಿಗೆ ತಂದಂತ ಏಕೈಕ ರಾಜ್ಯ ಅಂದ್ರೆ ಕರ್ನಾಟಕ. ಅಂತಹ ದೊಡ್ಡ ವ್ಯಕ್ತಿಗೆ ನಾವು ಸಿದ್ದರಾಮಯ್ಯನವ್ರನ್ನ ಹೋಲಿಸ್ತೇವೆ. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ತಮ್ಮ ರಾಜಕೀಯ ಬದುಕಿನ ಕೊನೆಯ ಅವಧಿಯಲ್ಲಿ ಏನಿದನ್ನ ಮಾಡಿದರೆ, ಇದು ಒಂದು ಬಹಳ ದೊಡ್ಡ ಕಪ್ಪು ಚುಕ್ಕೆಯಾಗಿ ಅವರ ರಾಜಕೀಯ ಬದುಕಿಗೆ ಅಂಟಿಕೊಳ್ತದೆ. ಅದ್ರಲ್ಲಿ ಎರಡು ಮಾತೇ ಇಲ್ಲ. ಒಂದು, ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಶ್ರೇಷ್ಠ ಸರ್ವೋಚ್ಚ ನಾಯಕ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಅಧಿಕಾರರು. ಅವರ ಹೈಕಮಾಂಡಿನ ಮುಖ್ಯಸ್ಥರಾದಂತ ರಾಹುಲ್ ಗಾಂಧಿ ಅವರು ಪ್ರತಿ ವೇದಿಕೆಯಲ್ಲಿ, ತಾವು ಭಾಷಣಕ್ಕೆ ಹೋದ ಪ್ರತಿ ವೇದಿಕೆಯಲ್ಲಿ ಸಂವಿಧಾನದ ಪ್ರತಿ ಹಿಡ್ಕೊಂಡು ಭಾಷಣ ಮಾಡ್ತಾರೆ. ಏನಂಗಂದ್ರೆ ಸಂವಿಧಾನದ ಪ್ರತಿ ಹಿಡ್ಕೊಂಡು ಭಾಷಣ ಮಾಡ್ತಾರೆ. ಏನು ಅದು ಕೇವಲ ಭಾಷಣಕ್ಕಷ್ಟೇ ಸೀಮಿತನ? ಅಲೆಮಾರಿಗಳು 59 ಅಲೆಮಾರಿ ಸಮುದಾಯಗಳಿಗೆ, ಆ ಸಮುದಾಯಗಳಲ್ಲಿ 12 ಸಮುದಾಯಗಳ ಪ್ರತಿನಿಧಿಗಳು, ಜನರು ಯಾವುದೇ ನೌಕರಿಯನ್ನು ಪಡೆದಿಲ್ಲ, ಶಿಕ್ಷಣವನ್ನು ಪಡೆದಿಲ್ಲ, ಯಾವುದೇ ಸವಲತ್ತನ್ನು ಪಡೆದಿಲ್ಲ ಕಳೆದ 75 ವರ್ಷದಲ್ಲಿ. ರಿಲೇಟಿವ್ಲಿ ಈಗಲೂ ಸಹ ಟೆಂಟ್ಗಳಲ್ಲಿ ಬದುಕ್ತಾ ಇದ್ದಾರೆ. ಇಂತಹ ಸಮುದಾಯಗಳನ್ನ ರಿಲೇಟಿವ್ಲಿ ಮುಂದುವರೆದ ಸಮುದಾಯಗಳು, ಸಾಪೇಕ್ಷವಾಗಿ ಮುಂದುವರೆದ ಸಮುದಾಯಗಳಂತ ಸರ್ಕಾರ ಘೋಷಣೆ ಮಾಡುತ್ತೆ ಅಂತಂದ್ರೆ ಇವರು ಯಾವ ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ? ಇವತ್ತು ದೇವರಾಜ ಅರಸರಿಗೆ ನಾವು ಹೋಲಿಸ್ತೀವಿ. ದೇವರಾಜ ಅರಸರ ಏನೋ ಅಧಿಕಾರಾವಧಿಯ ದಿನಗಳನ್ನ ಮುರಿದ್ರು, ದಾಖಲೆಯನ್ನ ಮುರಿದ್ರು ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗೆ ಮಾತಾಡೋದಕ್ಕೆ ಒಂದ್ ರೀತಿ ಹಿಂಜರಿಕೆ ಕಾರಣ ಏನಂದ್ರೆ, ನಾವೆಲ್ಲ ಪ್ರೀತಿಸುವ ಸಿದ್ದರಾಮಯ್ಯನವರು, ಅವ್ರ ಮುಖ್ಯಮಂತ್ರಿ ಅನ್ನೋ ಕಾರಣಕ್ಕೆ ಹೆದರಿಕೆ ಅಲ್ಲ. ನಾವೆಲ್ಲ ಪ್ರೀತಿಸಿದಂತಹ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಬದುಕಿನ ಕೊನೆಯ ಅವಧಿನಲ್ಲಿ ಮಾಡಿದ ಈ ತಪ್ಪಿದೆಯಲ್ಲ, ಈ ವಂಚನೆ ಇದೆಯಲ್ಲ, ಇದನ್ನ ವಂಚನೆ ಅಂತಲೇ ಕರಿತೀನಿ. ಇದು ಅವರಿಗೆ ಬದ್ಧತೆ ಇಲ್ಲ ಅನ್ನೋದನ್ನ ತೋರಿಸ್ತದೆ. ಒಬ್ಬ ನಾಗರಿಕನಾಗಿ, ಒಬ್ಬ ಶಿಕ್ಷಕನಾಗಿ, ಅಲೆಮಾರಿ ಸಮುದಾಯದ ಒಬ್ಬ ಪ್ರತಿನಿಧಿಯಾಗಿ ನಾನು ಹೇಳೋದಕ್ಕೆ ಏನ್ ಬಯಸ್ತೇನೆ ಅಂತಂದ್ರೆ, ಸಿದ್ದರಾಮಯ್ಯನವರು ಈಗಲಾದ್ರು ನಾಗಮೋಹನ್ ದಾಸ್ ಆಯೋಗದ ವರದಿ ಏನ್ ಹೇಳ್ತದೆ ಅದಕ್ಕೆ
ಸ್ಟಿಕಾನ್ ಆಗಿ ಇದನ್ನ ಮರುಪರಿಶೀಲನೆ ಮಾಡ್ಬೇಕು, ಮತ್ತೆ ಅಲೆಮಾರಿಗಳಿಗೆ ಏನ್ ಸಿಗ್ಬೇಕಿದೆ ನ್ಯಾಯ ಅದನ್ನ ಕೊಡ್ಬೇಕು. ಈಗಲೂ ಸಹ ಸಿದ್ದರಾಮಯ್ಯನವರಿಗೆ ಕಾಲ ಮಿಂಚಿಲ್ಲ, ರಾಜ್ಯಪಾಲರು ನಿಂತಿಲ್ಲ. ಕಳಿಸಿರುವ ಹೌದು. ಎರಡನೇದು ಏನು ಅಂತಂದ್ರೆ, ಈ ಒಳ ಮೀಸಲಾತಿಯ ಹೋರಾಟವನ್ನ ಕಳೆದ 3.5 ದಶಕದಿಂದ ಅಸ್ತಿತ್ವದಲ್ಲಿ ಇಟ್ಕೊಂಡು ಬಂದವರು, ಜೀವಂತವಾಗಿ ಇಟ್ಕೊಂಡು ಬಂದದ್ದು ಎಡಗೈ ಸಮುದಾಯ ಇಡೀ ಇಂಡಿಯಾದಲ್ಲಿ. ತೆಲಂಗಾಣವನ್ನು ಒಳಗೊಂಡಂತೆ ಕರ್ನಾಟಕದಲ್ಲಿ ಇದನ್ನ ಜೀವಂತವಾಗಿ ಇಟ್ಕೊಂಡು ಬಂದವರು, ಬೀದಿಯಲ್ಲಿ ನಿಂತವರು, ಎಷ್ಟೋ ಪೊಲೀಸ್ ದೌರ್ಜನ್ಯಗಳಿಗೆ ಒಳಗಾದಂತ ಈ ಸಮುದಾಯಕ್ಕೆ ಈ ಹಂತದಲ್ಲಿ ಒಂದು ನ್ಯಾಯ ಸಿಗ್ಬೇಕಾಗಿತ್ತು. ಇದು 2 ಸಮುದಾಯಗಳು ಬಹಳ ಮುಖ್ಯವಾಗಿ ಎರಡು ಗುಂಪುಗಳು ಏನಿದ್ದಾವೆ, ಇದಕ್ಕೆ ನಿಜವಾದಂತ ನ್ಯಾಯ ಸಿಗಕ್ ಸಾಧ್ಯ ಇದ್ರೆ ಅದು ಸಿದ್ದರಾಮಯ್ಯನವರಿಂದ. ಈಗಲಾದ್ರೂ ಸಿದ್ದರಾಮಯ್ಯನವರು ಈ ಸಾಮಾಜಿಕ ನ್ಯಾಯದ ಅವರ ಏನ್ ಬದ್ಧತೆ ಇದೆ ಅದಕ್ಕೆ ಅನುಗುಣವಾಗಿ ನಡ್ಕೋಬೇಕು. ಮತ್ತೆ ನಾಮದಾಸ್ ವರದಿಯ ಶಿಫಾರಸುಗಳನ್ನ ಜಾರಿ ಮಾಡ್ಬೇಕಂತ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಮ್ಮಣ್ಣ ಸರ್, ಏನಾದ್ರು ಹೇಳೋದಿದ್ಯಾ? ಮನೋಜ್, ಲಾಸ್ಟ್ ನೀವು ಹೇಳ್ತಾ ಇದ್ದೀರಿ ಓಟಿನ ರಾಜಕಾರಣ ಇದು, ಅವರು ಅಲ್ಪಸಂಖ್ಯಾತರಿದ್ದಾರೆ, ಓಟು ಕಡಿಮೆ ಇದೆ ಅಂತ. ಆಕ್ಚುಲಿ 5 ಲಕ್ಷ ಓಟು ಕಡಿಮೆ ಏನಲ್ಲ. ಅಲೆಮಾರ ಸಮುದಾಯಗಳು, ಎಡ ಸಮುದಾಯಗಳು, ಬಲ ಸಮುದಾಯಗಳು ಅಥವಾ ಟಚಬಲ್ಸ್ ಎಲ್ಲರೂ ಬಿಜೆಪಿ 1% ಓಟ್ ಹಾಕಿದ್ದಾರೆ, ಅದ್ರಲ್ಲಿ ಡೌಟ್ ಏನಿಲ್ಲ. ಸೋಲಕ್ಕೆ ಎಷ್ಟು ಬೇಕು? 5 ಲಕ್ಷ ಬೇಕಾ? 5,000 ಸಾಕು, 10,000 ಸಾಕು. ಬಟ್ ಬಹುತೇಕ ಅಲೆಮಾರಿಗಳು ಬಹುತೇಕ ಅಲ್ವಾ? ಬಟ್ ಇದನ್ನ ನಾವು ಆತರ ಮೆಕ್ಯಾನಿಕಲ್ ಆಗಿ ನೋಡಕ್ ಸಾಧ್ಯ ಇಲ್ಲ. ಬಹುಸಂಖ್ಯಾತ ಸಮುದಾಯ ಕಾಂಗ್ರೆಸ್ ಜೊತೆಗಿದೆ, ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನ. 1% ಎಡಗೈ ಸಮುದಾಯ ಕೂಡ ಸಿಟ್ಟಾಗಿ ಬಿಜೆಪಿ ಜೊತೆ ಹೋಗಿದೆ, ಬಲಗೈ ಸಮುದಾಯ ಸಿಟ್ಟಾಗಿ ಹೋಗಿದ್ದಾರೆ. ಬೆರಳೆಣಿಕೆ ಜನ ಅಂತ ನಾನು ಹೇಳ್ತಾ ಇದ್ದೀನಿ, ಬಹಳ ಸ್ಪಷ್ಟವಾಗಿದೆ. ಈಗ 60 ಸೀಟಿಗೆ ಬಿಜೆಪಿ ಬರಕ್ಕೆ ಒಳ ಮೀಸಲಾತಿ ಮಾಧುಸ್ವಾಮಿ ರಿಪೋರ್ಟ್ ಕಳಿಸಿದ ನಂತರ ಅವರು ಏಕಾಏಕಿ 60ಕ್ಕೆ ಬರ್ತಾರೆ, 60ಕ್ಕೆ ಬರ್ತಾರಂದ್ರೆ ಎಷ್ಟು ದೊಡ್ಡ ಮಟ್ಟದ ಬದಲಾವಣೆಯನ್ನ ಜನ ಬಯಸಿದ್ರು. ಒಳ ಮೀಸಲಾತಿ ಪೆಟ್ಟು ಎಲ್ಲ 3 ಪಕ್ಷಗಳಿಗೆ ಅರ್ಥ ಆಗಿದೆ. 60 80 ಅಂದ್ರೆ 140ರಲ್ಲಿ 80 ಸೀಟ್ ಅವ್ರಿಗಿಂತ ಹೆಚ್ಚು ತಗೊಂತಾರೆ ಅಲ್ವಾ? ಇದು ಸಣ್ಣ ಮಾತಲ್ಲ. ಅದಕ್ಕೋಸ್ಕರ ಅಲೆಮಾರಿಗಳ 5 ಲಕ್ಷ ಓಟಲ್ಲಿ 1 ಲಕ್ಷ ಜನ ಬಿಜೆಪಿ ಇಟ್ಟರೆ ಕೂಡ ನೀವು 4 ಲಕ್ಷ ಜನ ಕಾಂಗ್ರೆಸ್ ಜೊತೆಗಿದ್ದಾರೆ. 36 ಲಕ್ಷದಲ್ಲಿ 1 ಲಕ್ಷ ಜನ, 2 ಲಕ್ಷ ಜನ, 5 ಲಕ್ಷ ಜನ ಬಿಜೆಪಿ ಜೊತೆಗಿದ್ರೆ 30 ಲಕ್ಷ ಜನ ಮಾದಿಗರು ಕಾಂಗ್ರೆಸ್ ಜೊತೆಗಿದ್ದಾರೆ. ಅದೇ ತರ ಬಲಗೈ ಸಮುದಾಯ 1% 2% ಎಲ್ಲ ಸಮುದಾಯಗಳು, ಲಿಂಗಾಯತರಲ್ಲಿ ಇರ್ಬೋದು, ಕುರುಬರಲ್ಲಿ ಇರ್ಬೋದು, ಎಲ್ಲರೂ ಇರ್ಬೋದು. ಬಟ್ ಈ ಒಳ ಮೀಸಲಾತಿ ಹಂಚಿ ತಿಂತಕ್ಕಂಥದ್ದು ಕೇವಲ ಮಾದಿಗರ ಹೋರಾಟ ಅಲ್ಲ, ಇದು ಸಂವಿಧಾನಿಕ ಹೋರಾಟ, ಪ್ರಶ್ನಾತೀತವಾಗಿರ್ತಕ್ಕಂಥ ಹೋರಾಟ, ಸ್ವಾಭಿಮಾನದ ಹೋರಾಟ. ಒಕ್ಕಲಿಗರಲ್ಲೂ ಒಳ ಮೀಸಲಾತಿ ಸಿಗಬೇಕು, ವೀರಶೈವರಲ್ಲೂ ಒಳ ಮೀಸಲಾತಿ ಸಿಗಬೇಕು, ವಾಲ್ಮೀಕಿಗಳಲ್ಲೂ ಒಳ ಮೀಸಲಾತಿ ಸಿಗಬೇಕನ್ನೋ ಬಹುದೊಡ್ಡ ಆಶಯ ಇದೆ. ಇಂಥ ಸಂವಿಧಾನದ ಒಂದು ಆಶಯವನ್ನ ಓಟಿನ ರಾಜಕಾರಣ ಬಳಸಿದ್ರೆ ಅದು ದುರ್ಮಾರ್ಗ ಆಗ್ತದ, ದುರ್ಗತಿ ಕಾಣ್ತದ, ಅದು ಯಾವುದೇ ಪಕ್ಷ. ಅದನ್ನ ಸಿದ್ದರಾಮಯ್ಯ 140 ಇದೆ, ನಾಳೆ 70ಕ್ಕೂ ಬರುವ ಸಾಧ್ಯತೆ ಇದೆ. ಈ ರೀತಿಯ ತೀರಾ ದೊಡ್ಡ ಮಟ್ಟದ ನಷ್ಟ ಆಗ್ತದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಲಾಸ್ಟ್ ಸದಾಶಿವ ಆಯೋಗನ ತಿರಸ್ಕಾರ ಮಾಡಿದಾಗ, ನೆಗ್ಲೆಕ್ಟ್ ಮಾಡಿ ನಾನೇ ಮಾಡ್ತೀನಿ ಮಾಡ್ಲಾರ್ದಾಗ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ತೀರ್ಮಾನ ಕೊಟ್ಟಿದ್ದಾರೆ ಮಾದಿಗರು. ಬಿಜೆಪಿನೋ ಮತ್ತೊಂದು ನಾವು ಗೆಲ್ಲಿಸ್ತೀವಿ, ನೀವು ನಮ್ಗೆ ಅನ್ಯಾಯ ಮಾಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ರಿ ಅಂತ. ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಈಗ ಒಂದು ಅವಕಾಶ ಇತ್ತಲ್ವಾ? ಈಗಲೂ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಈ ಆಕ್ಷೇಪಣೆಗಳನ್ನ ಅತ್ಯಂತ ಆತ್ಮಗೌರವದಿಂದ ಸ್ವೀಕರಿಸಿ, ಆತ್ಮ ವಂಚನೆ ಆಗಲಾರ್ದೇನೆ ಅದಕ್ಕೆ ರಿಯಾಕ್ಷನ್ ಮಾಡ್ತಕ್ಕಂಥದ್ದು. ಮತ್ತೆ ಬಡ್ತಿ, 2 ವಿಷಯಗಳು ಆಕ್ಚುಲಿ, ಬಡ್ತಿ ಮತ್ತು ಅಲೆಮಾರಿಗಳಿಗೆ. ನಾನು ಇನ್ನೊಂದು ಒಂದೇ ಮುಂದೆ ಹೇಳ್ತೀನಿ, ಬಡ್ತಿ ಮತ್ತು ಇದು ಯಾವ್ದು ಅಲೆಮಾರಿಗೆ 1% ಕೊಟ್ಟಿದ್ರೆ ಈ ಡಿಸ್ಪ್ಯೂಟ್ ಆಗ್ತಿದ್ದಿಲ್ಲ ಕರ್ನಾಟಕದಲ್ಲಿ. ಮತ್ತೆ ಕ್ಯಾಬಿನೆಟ್ ತೀರ್ಮಾನ ಆದ ನಂತರ ಮತ್ತೆ ಒಂದು 7-8 ತಿಂಗಳ ಬೀದಿಯಲ್ಲಿ ನಿಲ್ತಕ್ಕಂಥ ಜನ ಬೀದಿಯಲ್ಲಿ ನಿಲ್ತಾರೆ ಅಂದ್ರೆ ಅದಕ್ಕೆ ಯಾರು ಕಾರಣ? ಆಡಳಿತ ಪಕ್ಷದ ಒಂದು ಬಹುದೊಡ್ಡ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ನಡೆ. ಇದು ಬಹಳ ಸ್ಪಷ್ಟವಾಗಿದೆ. ಇದು ಸಿದ್ದರಾಮಯ್ಯ ಅವರು ಹೇಳ್ತಾರ, ಹೌದು ನಾವು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಅವೈಜ್ಞಾನಿಕ, ಅಪ್ರಜಾತಾಂತ್ರಿಕ, ಅಸಂವಿಧಾನಿಕ ಅಂತ ಹೇಳ್ತಾರೆ. ಅದು ಓಟನ್ನ ಇದನ್ನ ಬಿಟ್ಟು ನೀವು ಓಟ್ ಗೆಲ್ಲಕ್ ಸಾಧ್ಯನಾ? ಅದಕ್ಕೋಸ್ಕರ ಸಮಾಜ ಕಲ್ಯಾಣ ಸಚಿವರ ಹತ್ರ, ಬೇರೆಯವ್ರ ಹತ್ರ ಜಗಳ ಆಡಿದೀವಿ ನಾವು, ದೊಡ್ಡ ಮಟ್ಟದ ಜಗಳ ಆಡಿದೀವಿ. ಯಾಕಂದ್ರೆ ಒಂದು ಸಂವಿಧಾನ ಪೀಠ, 5 ಜನರ ಪೀಠ, 7 ಜನರ ಪೀಠ ಇದ್ರ ಪರವಾಗಿ ನಿಂತಾಗ, ಸಂತೋಷ್ ಹೆಗಡೆ ಅವರ ಟೈಮಲ್ಲಿ ಕೂಡ 3 ಜನ ಜಡ್ಜ್ಗಳು ಒಳ ಮೀಸಲಾತಿ ಪರವಾಗಿದ್ರು. ಈಗಲೂ 7 ಜನರಲ್ಲಿ 5 ಜನ 6 ಜನ ಒಳ ಮೀಸಲಾತಿ ಪರವಾಗಿದ್ದಾರೆ. ಮಂಡಲ ಕಮಿಷನ್ ಅಲ್ಲಿ ಅಥವಾ ಇನ್ನಿತರ ಬೇರೆ ಬೇರೆ ಜಡ್ಜ್ಮೆಂಟ್ ಅಲ್ಲಿ ಸುಮಾರು 7 ಜನ 8 ಜನ, ಸುಮಾರು ಒಂದು 30% ಜಡ್ಜ್ಗಳು ಒಳ ಮೀಸಲಾತಿ ಆಶಯವನ್ನು ಎತ್ತಿಡಿದ್ದಾರೆ. ಇಂಥ ಸಂದರ್ಭವನ್ನ ಕಳ್ಕೊಳ್ತಕ್ಕಂಥದ್ದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ನಷ್ಟ. ಕಾಂಗ್ರೆಸ್ ಆಗಲಿ ಇನ್ನೊಂದು ಯಾವುದೇ ಆಗಲಿ. ಬಟ್ ಈ ಬಿಜೆಪಿ ಅವರು ರಾಜಕೀಯ ಮಾಡ್ತಾ ಇದಾರಂತ, ರಾಜಕೀಯ ಮಾಡಕ್ ಅವಕಾಶ ಕೊಟ್ಟವ್ರು ಯಾರು ಅಲ್ವಾ? ಅವಕಾಶ ಕೊಡಬಾರ್ದಾಗಿತ್ತಲ್ಲ. ನಾವು ನಿಮ್ಮ ಮೇಲೆ ಅಷ್ಟು ವಿಶ್ವಾಸ ಇತ್ತು ನಮಗೆ. ಅದಕ್ಕೋಸ್ಕರ ಜನವರಿ 26 ಮತ್ತೊಂದು ರೀತಿ ಸರ್ಕಾರಕ್ಕೆ ಬಿಸಿ ತುಪ್ಪ ಆಗ್ತದೆ, ನುಂಗ್ಲಾರ್ ತುತ್ತಾಗ್ತದೆ. ದೊಡ್ಡ ಮಟ್ಟದ ಆಂದೋಲನಕ್ಕೆ ರೆಡಿ ಆಗಿದ್ದಾರೆ ಜನ. ಕಾದು ಕುದಿತಾ ಇದೆ ಆಕ್ರೋಶ. ಆ ಆಕ್ರೋಶನ್ನ
ಇವು ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು. ಇದು ಸಿದ್ದರಾಮಯ್ಯನವರ ಅಸ್ತಿತ್ವದ ಪ್ರಶ್ನೆ, ಖರ್ಗೆ ಅವರ ಅಸ್ತಿತ್ವದ ಪ್ರಶ್ನೆ, ಸಮಾಜ ಕಲ್ಯಾಣ ಅವರ ಸಚಿವರ ಅಸ್ತಿತ್ವದ ಪ್ರಶ್ನೆ. ದಯವಿಟ್ಟು ಈ ಪ್ರತಿಷ್ಠೆಗಳನ್ನು ಬಿಡದೆ ಹೋದ್ರೆ ಪಕ್ಷ ಸರ್ವನಾಶ ಆಗ್ತದೆ. ಬಹಳ ನಿಷ್ಠುರವಾಗಿ ನಾನು ಮಾತಾಡ್ತೇನೆ. ಯಾಕಂದ್ರೆ 35 ವರ್ಷ ನಾವು ನಡೆದಿರ್ತಕ್ಕಂಥ ಹೆಜ್ಜೆಗಳು, ನಾವು ಪಟ್ಟಿರ್ತಕ್ಕಂಥ ಕಷ್ಟ ಒಂದು ಪಕ್ಷಕ್ಕೆ ಸೀಮಿತ ಆಗಲಾರ್ದೇನೆ ಜನರು ದುಡ್ಡು ಕೊಟ್ಟು, ಜನರು ವಾಲಂಟಿಯರ್ ಆಗಿ ಬಂದು, ಜನರು ತಮ್ಮ ಖರ್ಚಲ್ಲೇ ಹೋರಾಟ ನಡೆಸಿ, ಯಾವುದೇ ಪಕ್ಷದ ರಾಜಾಶ್ರಯವನ್ನು ಆಶ್ರಯಿಸಲಾರ್ದೇ ಒಂದು ಪಕ್ಷಪಾತವಾಗಿ ಮಾಡಿರ್ತಕ್ಕಂಥ ಹೋರಾಟ ನೀವು ಬೆಂಬಲಿಸಿ ಹೋದ್ರೆ, ಅದಕ್ಕೆ ಸಂವಿಧಾನ ಬಲ ಸಿಕ್ಕ ನಂತರ ಕೂಡ ನೀವು ತಿರಸ್ಕಾರ ಮಾಡ್ತಿದ್ರೆ ಇದು ದೊಡ್ಡ ಮಟ್ಟದ ಅಸಮಾಧಾನ ಇದೆ. ಕಾರ್ಯಕರ್ತರು ನಿದ್ದೆ ಮಾಡ್ತಾ ಇಲ್ಲ. ಒಳ ಮೀಸಲಾತಿ ಹೋರಾಟಗಾರರು ಸೀನಿಯರ್ಸ್ ಎಲ್ಲ ಬಹಳಷ್ಟು ನೊಂದಿದ್ದಾರೆ. ಸಿದ್ದರಾಮಯ್ಯವರು ಭರವಸೆ ಇತ್ತು, ಸಿದ್ದರಾಮಯ್ಯವರು ಹಿಂಗ್ ಮಾಡ್ಕೊಂಡು ಯಾರು ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ರಾಜ್ಯಪಾಲರು ಕಳಿಸಿರ್ತಕ್ಕಂಥ ಯಾವುದೇ ಆಕ್ಷೇಪಣೆಯನ್ನ ಗೌರವಯುತವಾಗಿ ಸ್ವೀಕರಿಸೋದ್ರ ಮೂಲಕ ಅದನ್ನು ಸರಿಪಡಿಸ್ಬೇಕು. ಅದು ಬಹುದೊಡ್ಡ ಸಂವಿಧಾನಿಕ ಜವಾಬ್ದಾರಿ, ಅದು ಸ್ವಪ್ರತಿಷ್ಠೆಯ ಜವಾಬ್ದಾರಿ ಅಲ್ಲ ಇದು. ಅದಕ್ಕೋಸ್ಕರ ಇಡೀ ಕರ್ನಾಟಕದ ಜನ ಮತ್ತೊಂದ್ಸಾರಿ ಆಕ್ರೋಶಗೊಂಡು ಈ ಒಂದು ಪಕ್ಷದ ವಿರುದ್ಧ ಅಥವಾ ಈ ನಡೆಯ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಿದ್ದರಾಮಯ್ಯವರು ಅವಕಾಶ ಕೊಡ್ಲೇಬಾರದು ಅನ್ನೋದು ನಮ್ಮ ಆಗ್ರಹ. ನಾನು ಹೇಳ್ತಾ ಇದ್ದೀನಲ್ಲ, ಜನವರಿ 26ರಿಂದ ಈ ಸಹನೆ ಕಟ್ಟೆ ಮತ್ತೆ ಹೊಡಿತೇವೆ. ಮೊದಲಿಗಿಂತ ದುಪ್ಪಟ್ಟಾಗ್ತದೆ ಆಕ್ರೋಶ. ಈ ಆಕ್ರೋಶಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ನೊಂದಿದ್ದೀವಿ ಈಗಾಗಲೇ 35 ವರ್ಷ. ಮತ್ತೆ ಲಾಸ್ಟ್ ಕೊನೆ ಮಾತು ಹೇಳೋದಾಗಿದ್ರೆ, ಈಗಾಗಲೇ ಈ ಒಳ ಮೀಸಲಾತಿಯನ್ನ ಸಮರ್ಪಕವಾಗಿ ಜಾರಿ ಮಾಡ್ಲಾರ್ದೇನೆ, ಸಂಪೂರ್ಣವಾಗಿ ಜಾರಿ ಮಾಡ್ಲಾರ್ದೇನೆ ಇವತ್ತೇನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ವಿಳಂಬ ಮಾಡ್ತಾ ಇದ್ದಾರೆ. ಇದು ಲಕ್ಷಾಂತರ ನಿರುದ್ಯೋಗಿಗಳಿಗೆ ತೊಂದರೆ ಆಗ್ತದೆ, ಎಲ್ಲಾ ನೇಮಕಾತಿಗಳು ತೊಂದರೆ ಆಗ್ತಾ ಇದೆ. ನಾವು ಮುಂದೆ ನಿಂತು ನ್ಯಾಯ ಕೊಡಿಸ್ಬೇಕಾದವರು, ಉದ್ಯೋಗಕ್ಕೋಸ್ಕರ, ವಿದ್ಯೆಗೋಸ್ಕರ, ಉನ್ನತ ವ್ಯಾಸಂಗಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳು ಉದ್ಯೋಗ ಸಿಗಲಾರ್ದೇ ಏಜ್ ಬಾರಲಾಗ್ಲಿಕ್ಕೆ ನಾವು ಕಾರಣರಾಗ್ಬೇಕಾ? ಅದಕ್ಕೋಸ್ಕರ ಈ ಒಂದು ಆತಂಕದ ಒಂದು ಭಯದಲ್ಲೇ ನಾವು ಇದೀವಿ. ಅದಕ್ಕೋಸ್ಕರ ಸರ್ಕಾರ ಈ ಕೂಡಲೇ ತೀರ್ಮಾನ ತೆಗೆದುಕೊಂಡು ಯಾವುದೇ ಆಕ್ಷೇಪಣೆಗಳಿಗೆ ಸಮರ್ಪಕವಾಗಿರ್ತಕ್ಕಂಥ, ಸಂವಿಧಾನಿಕವಾಗಿರ್ತಕ್ಕಂಥ ಉತ್ತರ ನೀಡಿ, ಸಮರ್ಪಕವಾಗಿರ್ತಕ್ಕಂಥ, ಸಮರ್ಥವಾಗಿರ್ತಕ್ಕಂಥ ಒಂದು ನಡೆಯನ್ನ ಒಂದು ಈ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕನ್ನೋದು ನಮ್ಮ ಆಗ್ರಹ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಮ್ಮಣ್ಣ ಸರ್, ಥ್ಯಾಂಕ್ ಯು ಪ್ರಭಾಕರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಚರ್ಚೆ. ಬಹಳ ಮುಖ್ಯವಾಗಿ ಈ ಒಳ ಮೀಸಲಾತಿ ಜಾರಿಗೆ ಸುಪ್ರೀಂ ಕೋರ್ಟ್ ಆದೇಶದ ನಂತರ ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಪೀಠವನ್ನು, ಏಕಸದಸ್ಯ ಆಯೋಗವನ್ನು ರಚನೆ ಮಾಡುತ್ತೆ. ಆದ್ರೆ ಅದನ್ನ ಯಥಾವತ್ತಾಗಿ ಜಾರಿ ಮಾಡಲ್ಲ. ಅವ್ರು ಕೊಟ್ಟ ವರದಿಯನ್ನ ಅದರಲ್ಲಿ ಮತ್ತೆ ಅನ್ಯಾಯ ಮಾಡುತ್ತೆ. ಬಹಳ ಮುಖ್ಯವಾಗಿ ಅಲೆಮಾರಿಗಳಿಗೆ, ತಬ್ಬಲಿ ಅಲೆಮಾರಿಗಳಿಗೆ ಅನ್ಯಾಯ ಮಾಡಿದೆ. ಸೊ ಈಗ ರಾಜ್ಯಪಾಲರ ಸಹಿಗೂ ಸಹ ಕಳಿಸಿದೆ, ಅವರು ವಾಪಸ್ ಕಳಿಸಿದ್ದಾರೆ ಇದನ್ನ ಮರುಪರಿಶೀಲನೆ ಮಾಡಿ ಅಂತ. ಈಗಲೂ ರಾಜ್ಯ ಸರ್ಕಾರಕ್ಕೆ ಕಾಲ ಮಿಂಚಿಲ್ಲ. ಈ ಕ್ಷಣವಾದರೂ ಸಹ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನ ತೆಗೆದುಕೊಳ್ಬಹುದು ಅಂತ ಈಗ ನಮ್ ಪ್ಯಾನಲ್ ನಲ್ಲಿ ಇದ್ದಂತ ಅಂಬಣ್ಣ ಸರ್ ಮತ್ತೆ ಪ್ರಭಾಕರ್ ಸರ್ ಹೇಳಿದ್ದಾರೆ. ಇವರು 3 ದಶಕಗಳಿಂದ ಒಳ ಮೀಸಲಾತಿ ಹೋರಾಟಕ್ಕಾಗಿ ನೋಡ್ತಾ ಬಂದಿರೋರು, ಒಳ ಮೀಸಲಾತಿ ಹೋರಾಟವನ್ನು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿದವರು. ಸೊ ಇದು ನಿಮಗೆ ಏನ್ ಅನ್ಸುತ್ತೋ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ಇದೀನ.com ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.